ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಹೇಶ್ವರಪ್ಪ ಅಂತ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಡೂರು, ಇಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ನಮ್ಮ ವಿಶ್ವವಿದ್ಯಾನಿಲಯದ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಏಕೀಕರಣ ಚಳುವಳಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕರ್ನಾಟಕ ಏಕೀಕರಣ ಚಳುವಳಿಯ ಬಗ್ಗೆ ಪ್ರಶ್ನೆ ಯಾವ ರೀತಿಯಾಗಿರುತ್ತೆ ಅಂದರೆ, ಕರ್ನಾಟಕ ಏಕೀಕರಣ ಚಳುವಳಿಯ ವಿವಿಧ ಹಂತಗಳನ್ನು ವಿವರಿಸಿ ಅಂತ 15 ಮಾರ್ಕ್ಸಿನ ಪ್ರಶ್ನೆ ಇರುತ್ತೆ. ಒಂದೇ ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಯನ್ನು ಯಾವ ರೀತಿ ವಿವರಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾ ಇದೆ. ಮೊದಲಿಗೆ ಕರ್ನಾಟಕ 1956 ನವೆಂಬರ್ 1ನೇ ತಾರೀಕು ಕನ್ನಡಿಗರ ಒಂದು ವಿಚಾರದಲ್ಲಿ ಅತ್ಯಂತ ಚಿರಸ್ಮರಣೀಯವಾದ ದಿನ ಅಂತ ನಾವು ಹೇಳ್ತೀವಿ. ಕಾರಣ ಯಾಕಪ್ಪ ಅಂದರೆ, ಹರಿದು ಹಂಚು ಹೋಗಿರ್ತಕ್ಕಂಥ ಕರುನಾಡು ಅಥವಾ ಕನ್ನಡ ನಾಡು ಅಂತಕ್ಕಂಥದ್ದು ಕರ್ನಾಟಕದ ಪ್ರದೇಶಗಳೆಲ್ಲವೂ ಕೂಡ ಒಂದಾದಂಥ ದಿನ. ನವ ಮೈಸೂರು ಸೃಷ್ಟಿಯಾದಂಥ ದಿನ. ಕನ್ನಡಿಗರ ಕನಸು, ಶತಮಾನಗಳ ಕನಸು ನನಸಾದಂಥ ದಿನ. 19ನೇ ಶತಮಾನದ ಕೊನೆಯ 20ನೇ ಶತಮಾನದ ಆದಿಭಾಗದಲ್ಲಿ ನಡೆದಂಥ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಚಳುವಳಿ ಇದಾಗಿದೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ಮತ್ತು ಏಕೀಕರಣ ಚಳುವಳಿ ಎರಡೂ ಕೂಡ ಒಟ್ಟೊಟ್ಟಿಗೆ ನಡೆದವು. ಆದರೆ ಎರಡೂ ಚಳುವಳಿಗಳು ಒಟ್ಟೊಟ್ಟಿಗೆ ನಡೆದರೂ ಕೂಡ ಎರಡೂ ಚಳುವಳಿಗಳು ಕೂಡ ಒಂದಕ್ಕೊಂದು ಮಿಶ್ರಿತವಾಗಿ ನಡೀಲಿಲ್ಲ. ಎರಡೂ ಕೂಡ ಪ್ರತ್ಯೇಕವಾಗಿ ನಡೆದು, ಆದರೆ ಎರಡೂ ಕೂಡ ಒಂದ್ರ ವಿರುದ್ಧವಾಗಿ ಎರಡೂ ಕೂಡ ನಡೀಲಿಲ್ಲ. ಯಾಕಂದರೆ ಕನ್ನಡಿಗರಲ್ಲಿ ಒಂದು ಅಂಶ ಇತ್ತು, ಒಂದು ದೇಶಕ್ಕೆ ಸ್ವಾತಂತ್ರ್ಯವೂ ಕೂಡ ಬೇಕು, ಮತ್ತೊಂದು ನಮ್ಮದೇ ಆಗಿರ್ತಕ್ಕಂಥ ನಾಡು ಕೂಡ ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದು ನಮ್ಮಲ್ಲಾಗಿತ್ತು. ಹಾಗಾಗಿ ಕನ್ನಡಿಗರೆಲ್ಲರೂ ಕೂಡ ಒಂದು ಕಡೆಗೆ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಕೂಡ ಭಾಗವಹಿಸಿದ್ರು. ಜೊತೆಯಲ್ಲೇ ಕರ್ನಾಟಕದ ಏಕೀಕರಣ ಚಳುವಳಿಯೂ ಕೂಡ ಭಾಗವಹಿಸಿದ್ರು. ಅದರ ಪರಿಣಾಮವಾಗಿ ನಮಗೆ 1956ರಲ್ಲಿ ಈ ಕರುನಾಡು ಅಥವಾ ಕರ್ನಾಟಕ ಅಂತಕ್ಕಂಥದ್ದು ನವ ಮೈಸೂರು ಅಂತಕ್ಕಂಥ ಹೆಸರಿನೊಂದಿಗೆ ಸೃಷ್ಟಿಯಾಯಿತು ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತು. ಏಕೀಕರಣ ಚಳುವಳಿಯಲ್ಲಿ ಎರಡು ಉದ್ದೇಶ ಇತ್ತು. ಒಂದು, ಸ್ವತಂತ್ರವನ್ನು ಕೂಡ ಪಡ್ಕೊಳ್ಬೇಕು, ಇನ್ನೊಂದು ಏಕೀಕರಣನೂ ಕೂಡ ಆಗಬೇಕು, ದಾಸ್ಯದಿಂದ ಬಿಡುಗಡೆನೂ ಕೂಡ ಆಗಬೇಕು, ಜೊತೆಯಲ್ಲೇ ಕರ್ನಾಟಕದ ಪ್ರದೇಶಗಳೆಲ್ಲವೂ ಕೂಡ ಒಂದುಗೂಡಬೇಕು ಅಂತಕ್ಕಂಥ ಎರಡು ಉದ್ದೇಶಗಳನ್ನು ಇಟ್ಕೊಂಡು ಕರ್ನಾಟಕ ಏಕೀಕರಣ ಚಳುವಳಿ ನಡೀತು. ಇದು ಕರ್ನಾಟಕ ಏಕೀಕರಣ ಚಳುವಳಿಗೆ ಇರ್ತಕ್ಕಂಥ ಒಂದು ಪೂರ್ವ ಪೀಠಿಕೆ. ಈ ಏಕೀಕರಣ ಚಳುವಳಿ ಆಗೋದಕ್ಕಿಂತ ಮುಂಚಿತವಾಗಿ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂದರೆ, ಏಕೀಕರಣ ಚಳುವಳಿಯ ಪೂರ್ವದಲ್ಲಿ ಅಂದರೆ 1956ಕ್ಕಿಂತ ಪೂರ್ವದಲ್ಲಿ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿಯಾಗಿ ಇತ್ತು ಅಂತ ನೋಡಿ. ಕರ್ನಾಟಕಕ್ಕೆ ಭವ್ಯವಾದ ಸಾಂಸ್ಕೃತಿಕ ಇತಿಹಾಸ ಇದೆ, ಪ್ರಾಚೀನತೆ ಇದೆ, ನಾಡು ಇದೆ, ಎಲ್ಲದೂ ಕೂಡ ಇದೆ, ಜನ ಇದ್ದಾರೆ, ಸಂಸ್ಕೃತಿ ಇದೆ. ಆದರೆ ಕನ್ನಡ ನಾಡು ಅಂತಕ್ಕಂಥ ಒಂದು ಭೂಪ್ರದೇಶ ಇರಲಿಲ್ಲ. ನೋಡಿ, ಈ ಪ್ರದೇಶ ಅಂತಕ್ಕಂಥದ್ದನ್ನು ಗಂಗರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಒಡೆಯರು ಎಲ್ಲರೂ ಕೂಡ ಆಳಿದರು, ಪೋಷಿಸಿದರು, ಬೆಳೆಸಿದರು. ಈ ರಾಷ್ಟ್ರಕೂಟರ ಕಾಲದಲ್ಲಿ ಒಂದು ಮಾತು ಬರುತ್ತೆ, ಅದು ಕೂಡ ನೃಪತುಂಗನ ಕಾಲದಲ್ಲಿ ಕರ್ನಾಟಕದ ವ್ಯಾಪ್ತಿ ವಿಸ್ತಾರ ಎಷ್ಟಿತ್ತು ಅಂದರೆ, ಈ ಕರ್ನಾಟಕ ಅಂತಕ್ಕಂಥದ್ದು ಕಾವೇರಿ ನದಿಯಿಂದ ಗೋದಾವರಿಯವರೆಗೆ ಈ ಕನ್ನಡ ನಾಡು ಅಂತಕ್ಕಂಥದ್ದು ವಿಸ್ತರಿಸಿತ್ತು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಇದು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗಿದೆ. ಈ ವಿಸ್ತಾರ ಅಂತಕ್ಕಂಥದ್ದು ಟಿಪ್ಪುವಿನ ಕಾಲದವರೆಗೂ ಕೂಡ ವಿಸ್ತಾರವಾಗ್ತಲೇ ಬಂತು. ಆದರೆ ಟಿಪ್ಪು ಮರಣ ನಂತರ ಅಂದರೆ 1799 ನಂತರ ಕರ್ನಾಟಕ ಅಥವಾ ಕರುನಾಡು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬ್ರಿಟಿಷರ ಒಡೆದು ಆಳುವ ನೀತಿಗೆ ಒಳಗಾಗಿ ಛಿದ್ರಗೊಳ್ತು. ಮದ್ರಾಸ್ ಪ್ರಾಂತ್ಯಕ್ಕೆ ಸ್ವಲ್ಪ ಹೋಯಿತು, ಹೈದರಾಬಾದಿಗೆ ಸ್ವಲ್ಪ ಹೋಯಿತು, ಬಾಂಬೆ ಪ್ರದೇಶಗಳೊಂದಿಗೆ ಸೇರಿಕೊಂಡು ಕರ್ನಾಟಕ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಛಿದ್ರ ಆಯಿತು. ನೋಡಿ, ಕರ್ನಾಟಕ ಅಂತಕ್ಕಂಥದ್ದು ಉಳಿದಿದ್ದು ಇದನ್ನು ಹಳೆ ಮೈಸೂರು ಅಂತಲೂ ಕೂಡ ಕರಿತೀವಿ. ಹಳೆ ಮೈಸೂರು ಕೇವಲ 9 ಜಿಲ್ಲೆಗಳನ್ನು ಮಾತ್ರ ಒಳಗೊಂಡಿತ್ತು. ಆ 9 ಜಿಲ್ಲೆಗಳಲ್ಲಿ ಯಾರಿದ್ರಪ್ಪ ಅಂದರೆ ಮೈಸೂರಿನ ಒಡೆಯರು ಮಾತ್ರ ಆಳ್ತಾ ಇದ್ರು. ಸಂಪೂರ್ಣವಾಗಿರ್ತಕ್ಕಂಥ ಕರ್ನಾಟಕ ಅಂತಕ್ಕಂಥದ್ದು ಆಗಿರಲಿಲ್ಲ. ಈ ಬ್ರಿಟಿಷರ ಒಡೆದು ಆಳುವ ನೀತಿಯ ಕುತಂತ್ರಕ್ಕೊಳಗಾಗಿ ಕನ್ನಡಿಗರು ಭಾಷೆಯ ದೃಷ್ಟಿಯಿಂದ ಬಹುಸಂಖ್ಯಾತರಾಗಿದ್ದರೂ ಕೂಡ ನಮ್ಮ ರಾಜ್ಯದಲ್ಲಿ, ನಮ್ಮ ನಾಡಿನಲ್ಲಿ, ನಮ್ಮ ನೆಲದಲ್ಲಿ ನಾವೇ ಭಾಷಾ ಅಲ್ಪಸಂಖ್ಯಾತರಾಗ್ತಕ್ಕಂಥ ಪರಿಸ್ಥಿತಿ ಬ್ರಿಟಿಷರ ಕುತಂತ್ರದಿಂದ ಒದಗಿ ಬಂತು ಅಂತಕ್ಕಂಥದ್ದು. ಈ ಏಕೀಕರಣ ಚಳುವಳಿಯ ಪೂರ್ವದಲ್ಲಿ ಕರ್ನಾಟಕ ಅಂತಕ್ಕಂಥದ್ದು ಸುಮಾರು 20 ಘಟಕಗಳಾಗಿ ಒಡೆದು ಹೋಗಿತ್ತು.
ಅದರಲ್ಲಿ ಕೆಲವೊಂದು ಮಾತ್ರ ಮೆನ್ಷನ್ ಮಾಡ್ತೀವಿ. ಒಂದು ಹೈದರಾಬಾದ್ ಸಂಸ್ಥಾನಕ್ಕೆ ಹೋಗಿತ್ತು, ಬಾಂಬೆ ಸಂಸ್ಥಾನಕ್ಕೆ ಹೋಯಿತು, ಮೈಸೂರು ಸಂಸ್ಥಾನದಲ್ಲಿತ್ತು, ಕೊಡಗು, ಜೊತೆಗೆ 15 ಸ್ವತಂತ್ರ ಸಂಸ್ಥಾನಗಳು ಕೂಡ ಇದ್ದು. ಆದರೆ ಈ ರೀತಿ 20 ಘಟಕಗಳಾಗಿದ್ದರೂ ಕೂಡ ಒಂದೇ ಸಂಸ್ಕೃತಿ ಇತ್ತು. ಆದರೆ ಭಿನ್ನ ಭಿನ್ನ ಆಡಳಿತ ವ್ಯವಸ್ಥೆಯ ಕೆಳಗೆ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ವು. ಆದರೆ ನಮ್ಮ ನೋವು ಅಂತಕ್ಕಂಥದ್ದು, ಗೋಳು ಅಂತಕ್ಕಂಥದ್ದು ಯಾರೂ ಕೂಡ ಕೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಉದಯವಾಯಿತು ಅಂತ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ಈ ಕನ್ನಡಿಗರಲ್ಲಿ ಭಾಷಾಭಿಮಾನದ ಹಣತೆಯ ಕಿಚ್ಚನ್ನು ಹಚ್ಚಿರ್ತಕ್ಕಂಥವ್ರು ಡೆಪ್ಯೂಟಿ ಚನ್ನಬಸಪ್ಪ ಅಂತಕ್ಕಂಥವ್ರು. ಇವರೇನು ಕೂಡ ಮಹತ್ತರವಾಗಿರ್ತಕ್ಕಂಥ ಕೆಲಸ ಮಾಡದೇ ಹೋದರೂ ಕೂಡ ಇವರು ತಮ್ಮ ವ್ಯಾಪ್ತಿ ಒಳಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕನ್ನಡ ನಾಡಿಗೆ ಅಥವಾ ಏಕೀಕರಣ ಚಳುವಳಿ ಉದಯಕ್ಕೆ ಕೊಟ್ಟರು ಅಂತಕ್ಕಂಥದ್ದು. ಅವರು ಧಾರವಾಡದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮರಾಠ ಶಾಲೆಗಳನ್ನು ನಿಲ್ಲಿಸಿ ಕನ್ನಡ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಆ ಮೂಲಕವಾಗಿ ಈ ಏಕೀಕರಣ ಚಳುವಳಿಯ ಪಿತಾಮಹ ಅಂತಲೂ ಕೂಡ ಕರೆಸ್ಕೊಂಡ್ರು. ಇದ್ರ ಜೊತೆಗೆ ಈ ಬ್ರಿಟನ್ ಪಾರ್ಲಿಮೆಂಟ್ನಲ್ಲೂ ಕೂಡ ಜಾನ್ ಬ್ರೈಟ್ ಅಂತಕ್ಕಂಥವರು ಕೂಡ ಈ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆಯಾಗಬೇಕು ಅಂತಲೂ ಕೂಡ ಒತ್ತಾಯ ಮಾಡಿದರು. ಆದರೆ ಅದು ಮುಂದಕ್ಕೆ ಜಾರಿ ಆಗಲಿಲ್ಲ. ಆದರೆ 19ನೇ ಶತಮಾನದಲ್ಲಿ ಈ ಕನ್ನಡದ ಅಭಿಮಾನ ಅಂತಕ್ಕಂಥದ್ದು ಮೊಳಕೆ ಹೊಡಿತಾ ಬಂತು. ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಬೆಳೀತಾ ಬಂತು. ಅದರಲ್ಲೂ ವಿಶೇಷವಾಗಿ ಗಂಗಾಧರ ಮಡಿವಾಳೇಶ್ವರ, ಬಸವಪ್ಪ ಶಾಸ್ತ್ರಿ, ಲಿಂಗರಾಜು ಇಂಥವರ ಕೊಡುಗೆಗಳಿಂದಾಗಿ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಹೆಚ್ಚು ಬೆಳವಣಿಗೆ ಆಗ್ತಾ ಬಂತು. ಅದರಲ್ಲೂ ಕೂಡ ನಮ್ಮಲ್ಲಿ ಕನ್ನಡದ ಬಗ್ಗೆ ಹೆಚ್ಚು ಅಭಿಮಾನ ಬೆಳೆದಿರ್ತಕ್ಕಂಥದ್ದು 1874ರಲ್ಲಿ. ಕಾರಣ ಏನಪ್ಪ ಅಂದರೆ, ಈ ಬಂಗಾಳದಿಂದ ಸಿಲೆಟ್ ಅಂತಕ್ಕಂಥ ಪ್ರದೇಶವನ್ನು ಬೇರ್ಪಡಿಸಿ ಅಸ್ಸಾಮಿಗೆ ಸೇರಿಸಲಿಕ್ಕೆ ಅಲ್ಲಿನ ಜನ ವಿರೋಧ ವ್ಯಕ್ತಪಡಿಸಿದರು. ಮತ್ತೆ ನಾವು ಪುನಃ ಬಂಗಾಳಕ್ಕೆ ಸೇರ್ತೀವಿ, ಪಶ್ಚಿಮ ಬಂಗಾಳಕ್ಕೆ ಸೇರ್ತೀವಿ ಅಂತೇಳಿ ಆಂದೋಲನ ಕೂಡ ನಡೀತು. ಆ ಆಂದೋಲನ ಅಂತಕ್ಕಂಥದ್ದು ಕೂಡ ಯಶಸ್ವಿಯಾಯಿತು. ಆ ಆಂದೋಲನ ನಮ್ಮ ಮೇಲೆಯೂ ಕೂಡ ಪರಿಣಾಮ ಅಂತಕ್ಕಂಥದ್ದು ಕೂಡ ಬೀರ್ತು ಅಂತಕ್ಕಂಥದ್ದು. ಇದ್ರ ಜೊತೆಗೆ ಒರಿಸ್ಸಾದಲ್ಲಿ ವೈಕುಂಠನಾಥ್ ಚಳುವಳಿ ನಡೆಸಿದರು. ಮಹೇಶ್ ನಾರಾಯಣರವರು ಬಿಹಾರದಲ್ಲಿ, ಜೊತೆಗೆ 1905ರಲ್ಲಿ ಬಂಗಾಳ ವಿಭಜನಾ ವಿರೋಧಿ ಚಳುವಳಿಯೂ ಕೂಡ ಅತ್ಯಂತ ಯಶಸ್ವಿಯೂ ಕೂಡ ಆಯಿತು. ಇಷ್ಟೆಲ್ಲ ಘಟನೆಗಳು ಕೂಡ ನಮ್ಮ ಮೇಲೆಯೂ ಕೂಡ ಪ್ರಭಾವ ಬೀರಿ ನಾವು ಕೂಡ ಯಾಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ನಾಡನ್ನು ಕಟ್ಕೊಳ್ಬಾರ್ದು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಕೈ ಹಾಕಿದ್ವಿ. ಈ ದೃಷ್ಟಿಯಲ್ಲಿ ಕನ್ನಡಿಗರಲ್ಲಿ ಭಾಷಾ ಅಭಿಮಾನ ಅಂತಕ್ಕಂಥದ್ದು, ನಾಡು ಕಟ್ಕೊಳ್ತಕ್ಕಂಥ ಒಂದು ವಿಚಾರ ಅಂತಕ್ಕಂಥದ್ದು ಕೂಡ ಬೆಳೆದು ಬಂತು ಅಂತಕ್ಕಂಥದ್ದು. ಈ ಏಕೀಕರಣ ಚಳುವಳಿಯಲ್ಲಿ ಸಾಕಷ್ಟು ಜನ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಕೆಲವರು ಸಂಘ ಸಂಸ್ಥೆಗಳು ಕೊಟ್ಟಿದ್ದಾವೆ, ಸಾಹಿತಿಗಳು ಕೊಟ್ಟಿದ್ದಾವೆ, ಸಂಸ್ಥೆಗಳು ಕೂಡ ಕೊಟ್ಟಿದ್ದಾವೆ, ಜನರು ಕೂಡ ಕೊಡುಗೆ ಕೊಟ್ಟಿದ್ದಾರೆ. ಇವರೆಲ್ಲರ ಪಾತ್ರ ಅಂತಕ್ಕಂಥದ್ದು ಕೂಡ ಅತ್ಯಂತ ಮಹತ್ವವಾಗಿದ್ದು, ಆ ಪಾತ್ರಗಳನ್ನು ಒಂದೊಂದಾಗಿ ನಾವೆಲ್ಲರೂ ಕೂಡ ನೋಡ್ಕೊಳ್ತಾ ಹೋಗೋಣ. ಈ ಏಕೀಕರಣ ಚಳುವಳಿಯಲ್ಲಿ ಸಾಹಿತಿಗಳು, ಕವಿಗಳು, ವಿದ್ವಾಂಸರು, ಸಂಘ ಸಂಸ್ಥೆಗಳ ಪಾತ್ರ ಅಂತಕ್ಕಂಥದ್ದು ಕೂಡ ಅತ್ಯಂತ ಹಿರಿದಾದದ್ದು, ದೊಡ್ಡದಾದದ್ದು ಅಂತ. ಇದರಲ್ಲಿ ಪ್ರಮುಖವಾಗಿ ಕೇಳಿಬರ್ತಕ್ಕಂಥ ಹೆಸರು ಡೆಪ್ಟಿ ಚನ್ನಬಸಪ್ಪ ಅಂತಕ್ಕಂಥವ್ರು ಈ ಚಳುವಳಿಗೆ ನಾಂದಿಯನ್ನು ಆಡಿರ್ತಕ್ಕಂಥವ್ರು. ಇದ್ರ ಜೊತೆಗೆ ಬೆನಗಲ್ ರಾಮರಾಯರು, SS ಶೆಟ್ಲೂರ್ ಅಂತಕ್ಕಂಥವ್ರು ಜನರಲ್ಲಿ ಕನ್ನಡದ ಜಾಗೃತಿಯನ್ನು ಕೂಡ ಮೂಡಿಸಿದ್ರು ಅಂತಕ್ಕಂಥ. ಈ ಕನ್ನಡದ ಜಾಗೃತಿಯನ್ನು ಮೂಡಿಸುವಲ್ಲಿ ಈ ಬ್ರಿಟಿಷ್ ಮಿಷನರಿ ಶಾಲೆಗಳು ಸಾಕಷ್ಟು ಕೂಡ ಕೊಡುಗೆಯನ್ನು ಸಲ್ಲಿಸಿದ್ದಾವೆ. ಆ ಮಿಷನರಿ ಶಾಲೆಗಳು ಯಾವಪ್ಪ ಅಂದರೆ ವೆಸ್ಲಿಯನ್ ಎಜುಕೇಷನ್ ಸೊಸೈಟಿ, ಬಾಸೆಲ್ ಮಿಷನ್ ಸೊಸೈಟಿ ಅಂತಕ್ಕಂಥವು. ಇದ್ರ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಶಾರದಾ ವಿಲಾಸ್ ಸೊಸೈಟಿ, ವಿದ್ಯಾವರ್ಧಕ ಸಂಘ, ಇತಿಹಾಸ ಸಂಶೋಧನಾ ಸಂಘ, ಕರ್ನಾಟಕ ಸಭಾ ಇವೆಲ್ಲವೂ ಕೂಡ ತಮ್ಮ ವ್ಯಾಪ್ತಿಯೊಳಗೆ ಕರ್ನಾಟಕದ ಏಕೀಕರಣಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ಕೊಟ್ಟರು ಅಂತಕ್ಕಂಥ. ಈ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚು ಪ್ರಬಲವಾಗಿ ಕೇಳಿಬರ್ತಕ್ಕಂಥ ಹೆಸರು ಯಾವುದಪ್ಪ ಅಂದರೆ ಆಲೂರು ವೆಂಕಟರಾಯರು ಅಂತಕ್ಕಂಥದ್ದು. ಈ ಆಲೂರು ವೆಂಕಟರಾಯರನ್ನು ನಾವು ಕರ್ನಾಟಕದ ಕುಲಪುರೋಹಿತ ಅಂತಲೂ ಕೂಡ ನಾವು ಕರಿತೀವಿ. ಇವ್ರೇನು ಮಾಡಿದ್ರಪ್ಪ ಅಂದರೆ ಒಂದು ಉದ್ಗ್ರಂಥವನ್ನು ಕೂಡ ಬರೆದ್ರು. ಆ ಗ್ರಂಥದ ಹೆಸರು ಯಾವುದಪ್ಪ ಅಂದರೆ ಕರ್ನಾಟಕ ಗತವೈಭವ ಅಂತಲೂ ಕೂಡ ಬರೀತು. ಈ ಕರ್ನಾಟಕ ಗತವೈಭವದಲ್ಲಿ ಪ್ರಾಚೀನ ಕರ್ನಾಟಕದ ಇತಿಹಾಸ ಯಾವ ರೀತಿಯಾಗಿತ್ತು, ನಮ್ಮ ಸಂಸ್ಕೃತಿ ಯಾವ ರೀತಿಯಾಗಿತ್ತು, ನಮ್ಮ ಹಿರಿಮೆ ಯಾವ ರೀತಿಯಾಗಿತ್ತು, ನಾವು ಎಲ್ಲಿ ತನಕನೂ ಕೂಡ ವಿಸ್ತರಿಸಿದ್ವಿ, ಈಗ ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ತಮ್ಮ ಕೃತಿಯಲ್ಲಿ ವಿಸ್ತರಿಸಿ ವಿವರಾತ್ಮಕವಾಗಿ ತಿಳಿಸ್ತಾ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟರು ಅಂತಕ್ಕಂಥದ್ದು. ಇದರಲ್ಲಿ ಇವರ ಪಾತ್ರ ಅಂತಕ್ಕಂಥದ್ದು ಅತ್ಯಂತ ಹಿರಿದಾದದ್ದು. ಅದಕ್ಕೆ ಇವರನ್ನು ಕರ್ನಾಟಕದ ಕುಲಪುರೋಹಿತ ಅಂತಲೂ ಕೂಡ ನಾವು ಕರಿತೀವಿ.
ಇದರಲ್ಲಿ ಇನ್ನೊಂದು ಸಂಘಟನೆಯು ಕೂಡ ಬರುತ್ತೆ. ಅದ್ಯಾವುದಪ್ಪ ಅಂದರೆ ಕರ್ನಾಟಕ ಭಾಷೋಜ್ಜೀವನ ಸಭಾ ಅಂತಕ್ಕಂಥದ್ದು 1887ರಲ್ಲಿ ಸ್ಥಾಪನೆ ಆಯಿತು ಮೈಸೂರಿನಲ್ಲಿ. ಅದು ಕೂಡ ಮೈಸೂರಿಗೆ ಆಡಳಿತ ನಡೆಸಲಿಕ್ಕೆ ಬಂದಂಥವರಿಗೆ ಈ ಕನ್ನಡ ಕಲಿಸ್ಲಿಕ್ಕೋಸ್ಕರವಾಗಿ ಸ್ಥಾಪನೆಯಾಯಿತು. ಇದು ಕೂಡ ತನ್ನ ಕೈಲಾದಷ್ಟು ಕೂಡ ನೆರವನ್ನು ನೀಡಿತು. ಇದ್ರ ಜೊತೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಇದಲ್ಲದೇ ವಿಶ್ವೇಶ್ವರಯ್ಯನ ಕಾಲದಲ್ಲಿ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಸ್ಥಾಪನೆಯಾಯಿತು. ಇದರ ಪಾತ್ರ ಅಂತಕ್ಕಂಥದ್ದು ಕೂಡ ಹಿರಿದಾದದ್ದು. ಇದ್ರ ಜೊತೆಗೆ ಕರ್ನಾಟಕ ಸಭಾ ಕನ್ನಡ ನಾಡು ನುಡಿಗಾಗಿ ಶ್ರಮ ಅಂತಕ್ಕಂಥದ್ದು ವಹಿಸಿ ಜಾಗೃತಿಯನ್ನು ಕೂಡ ಮೂಡಿಸ್ತು ಅಂತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ನಮಗೆ ಪ್ರೇರಣೆ ಅಂತಕ್ಕಂಥದ್ದು ಯಾವಾಗ ಆಯಿತು ಅಂತ 1920ರಲ್ಲಿ ಕರ್ನಾಟಕ ರಾಜಕೀಯ ಪರಿಷತ್ತು ಸಭೆ ಸೇರಿತು. ಈ ಕರ್ನಾಟಕ ರಾಜಕೀಯ ಪರಿಷತ್ ಸಭೆ ಸೇರಿ ಈ ರಾಜ್ಯದ ಮೇಲೆ ಒತ್ತಡ ತರಲಿಕ್ಕೆ ನಿರ್ಣಯವನ್ನು ಕೈಗೊಳ್ಳುತ್ತೆ. ಇದು ಒಂದನೇ. ಎರಡನೇದಾಗಿ ಇದೇ ವರ್ಷದಲ್ಲಿ ನಾಗಪುರ ಕಾಂಗ್ರೆಸ್ ಅಧಿವೇಶನಕ್ಕೆ ಕರ್ನಾಟಕದಿಂದ 800 ಜನ ಭಾಗವಹಿಸಿದ್ರು. ಇವರೆಲ್ಲರನ್ನು ಕೂಡ ಕಾಂಗ್ರೆಸ್ನವರು ಅಂತ ಕರೀಲಿಲ್ಲ, ಇವರೆಲ್ಲರನ್ನು ಕೂಡ ಕನ್ನಡಿಗರು ಅಂತ ಗುರುತಿಸಿದರು. ಹಾಗಾಗಿ 800 ಜನರನ್ನೇ ಕನ್ನಡಿಗರು ಅಂತ ಗುರುತಿಸಿರಬೇಕಾದ್ರೆ ಕನ್ನಡಿಗರೆಲ್ಲರನ್ನೂ ಕೂಡ ಒಟ್ಟುಗೂಡಿಸಿದಾಗ ನಮ್ಮ ರಾಜ್ಯದ ಹಿರಿಮೆ, ಭಾಷೆ ಹಿರಿಮೆ ಎಷ್ಟರ ಮಟ್ಟಿಗೆ ಆಗ್ಬೋದು ಅಂತಕ್ಕಂಥದ್ದು ಕೂಡ ನಮಗೆ ಪ್ರೇರಣೆಯನ್ನು ಕೂಡ ನೀಡಿತು ಅಂತಕ್ಕಂಥದ್ದು. ಈ ನಾಗಪುರ ಅಧಿವೇಶನದಿಂದ ವಾಪಸ್ ಬಂದ ಮೇಲೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸ್ತಿತ್ವಕ್ಕೆ ಬಂತು. ಆಗ ಅದರ ಅಧ್ಯಕ್ಷರಾಗಿ ಗಂಗಾಧರರಾವ್ ದೇಶಪಾಂಡೆ ಅಂತಕ್ಕಂಥವರು ಕೂಡ ವಹಿಸ್ಕೊಂಡ್ರು. ಇವರು ಕೂಡ ಏಕೀಕರಣ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ಇದ್ದಂಥವ್ರು. ಜೊತೆಗೆ ಈ ಏಕೀಕರಣ ಚಳುವಳಿ ಅಂತಕ್ಕಂಥದ್ದು 1920ರಿಂದ 30ರ ಅವಧಿಯಲ್ಲಿ ಸಾಕಷ್ಟು ಕೂಡ ಬಲಗೊಳ್ತಾ ಹೋಯಿತು ಅಂತಕ್ಕಂಥದ್ದು. ಇದು ಒಂದನೇ ವಿಚಾರ. ಎರಡನೇದಾಗಿ ಇಲ್ಲಿ ಕವಿಗಳು ಸಾಕಷ್ಟು ಕೂಡ ಪಾತ್ರವನ್ನು ವಹಿಸಿದ್ದಾರೆ. ಅದರಲ್ಲಿ ಕೆಲವು ಕವಿಗಳನ್ನು ಮಾತ್ರ ನಾವಿಲ್ಲಿ ಹೆಸರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಈ ಕವಿಗಳು ಅವರೇನು ಕೂಡ ನೇರವಾಗಿ ಹೋರಾಟ ನಡೆಸದೇ ಹೋದರೂ ಕೂಡ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಸಾಕಷ್ಟು ಕೂಡ ಸಫಲತೆಯನ್ನು ಕೂಡ ಪಡೆದುಕೊಂಡು ತಮ್ಮ ಕವಿತೆಗಳ ಮೂಲಕವಾಗಿ ಕನ್ನಡಿಗರನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು. ಇದರಲ್ಲಿ ಪ್ರಮುಖವಾಗಿ ಕೇಳಿಬರ್ತಕ್ಕಂಥ ಹೆಸರು ಯಾವುದಪ್ಪ ಅಂದರೆ ಹುಯಿಲಿಗೋಳ್ ನಾರಾಯಣರಾವ್ ಅಂತಕ್ಕಂಥದ್ದು. ಈ ಹುಯಿಲಿಗೋಳ್ ನಾರಾಯಣರಾವ್ ಅಂತಕ್ಕಂಥವ್ರು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕವನವನ್ನು ಬರೆದರು. ಆ ಕವನ ಯಾವುದಪ್ಪ ಅಂದರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ಕವನ ಕನ್ನಡಿಗರೆಲ್ಲರನ್ನು ಕೂಡ ಎಚ್ಚರಿಸಿತು. ವಿಶೇಷ ಏನಪ್ಪ ಅಂದರೆ 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಕವನವನ್ನು ಪ್ರಾರ್ಥನಾ ಗೀತೆಯನ್ನಾಗಿ ಆಡಲಾಯಿತು. ಈ ಪ್ರಾರ್ಥನಾ ಗೀತೆಯನ್ನಾಗಿ ಆಡಿದವರು ಈ ಒಬ್ಬ ಬಾಲಕಿಯ ಕೈಯಲ್ಲಿ ಆಡಿಸಲಾಯಿತು. ಈ ಬಾಲಕಿ ಮುಂದೆ ಪ್ರಸಿದ್ಧ ಹಿಂದೂಸ್ತಾನ್ ಗಾಯಕಿ ಅಂತಲೂ ಕೂಡ ಹೆಸರುವಾಸಿಯನ್ನು ಕೂಡ ಪಡ್ಕೊಂಡ್ರು. ಅವ್ರು ಯಾರಪ್ಪ ಅಂದರೆ ನಾವು ಗಂಗೂಬಾಯಿ ಹಾನಗಲ್ ಅಂತಲೂ ಕೂಡ ಕರಿತೀವಿ. ಇದು ಕೂಡ ಒಂದು. ಇದ್ರ ಜೊತೆಗೆ BM ಶ್ರೀಕಂಠಯ್ಯನವರು ಕೂಡ ಒಂದು ಕವನ ಬರೀತಾರೆ, ಆರಿಸಿ ಆರಿಸಿ ಕನ್ನಡ ಬಾವುಟ. ಇದು ಕೂಡ ನಮ್ಮನ್ನು ಎಚ್ಚರಿಸಿತು. ಜೊತೆಗೆ ಕುವೆಂಪುರವರು ಜಯ ಭಾರತ ಜನನಿಯ ತನುಜಾತೆ ನೀ ಮೆಟ್ಟುವ ನೆಲ ಕರ್ನಾಟಕ ಅಂತ ಕೂಡ ಬರೆದ್ರು. ಜೊತೆಗೆ ಪಂಜೆ ಮಂಗೇಶ್ವರಾಯರು ಕೂಡ ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತಿ ಅಂತ ಹೇಳಿದರು. ಇದ್ರ ಜೊತೆಗೆ ಇಂಗ್ಲೀಷ್ನವರಾಗಿರ್ತಕ್ಕಂಥ JM ಪ್ಲೀಟ್ ಕನ್ನಡದ ಶಾಸನಗಳನ್ನು ಸಂಗ್ರಹಿಸಿದರು. BL ರೈಸ್, ರೆವರೆಂಡ್ ಕಿಟಲ್ ಇವರ ಪಾತ್ರನೂ ಕೂಡ ದೊಡ್ಡದು. ಇವರೆಲ್ಲರೂ ಕೂಡ ಸೇರಿಕೊಂಡು ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಇದರ ಪ್ರತಿಫಲ ಏನಾಯ್ತಪ್ಪ ಅಂದರೆ ಒತ್ತಿತೋ ಕನ್ನಡದ ದೀಪ, ಮುಗಿಯಿತೋ ಶತಮಾನಗಳ ಶಾಪ ಅಂತಕ್ಕಂಥ ಪಾತ್ರಕ್ಕೂ ಕೂಡ ನಾವು ಬಂದ್ವಿ ಅಂತಕ್ಕಂಥದ್ದು. ಇದರ ಜೊತೆಗೆ ವೃತ್ತಪತ್ರಿಕೆಗಳು ಕೂಡ ಸಾಕಷ್ಟು ಕೂಡ ಪಾತ್ರವನ್ನು ವಹಿಸಿ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಸಾಕಷ್ಟು ಕೂಡ ಪ್ರಧಾನ ಪಾತ್ರ ವಹಿಸಿದ್ವು. ಕನ್ನಡಿಗನ ಕಿವಿಯಲ್ಲಿ ಪಾಂಚಜನ್ಯವನ್ನು ಊದಿದ್ವು ಅಂತಕ್ಕಂಥ. ಇಲ್ಲಿ ಕೆಲವು ಪತ್ರಿಕೆಗಳನ್ನು ಕೂಡ ಉಲ್ಲೇಖಿಸಬಹುದು. ವಾಗ್ಭೂಷಣ ಅಂತಕ್ಕಂಥದ್ದು, ನವ ಕರ್ನಾಟಕ ಅಂತಕ್ಕಂಥದ್ದು, ಕರ್ನಾಟಕ ವೈಭವ ಅಂತಕ್ಕಂಥದ್ದು, ಕರ್ನಾಟಕ ಕೇಸರಿ, ಬಳ್ಳಾರಿ ಪ್ರಜಾಮತ, ತಾಯಿನಾಡು, ಚಿತ್ರಗುಪ್ತ, ವೀರಕೇಸರಿ, ವಿಶ್ವ ಕರ್ನಾಟಕ, ಸ್ವತಂತ್ರ ಕರ್ನಾಟಕ, ಸಾಧ್ವಿ, ದಿ ಸ್ಟಾರ್, ಪ್ರಬುದ್ಧ ಕರ್ನಾಟಕ, ಕನ್ನಡ ನುಡಿ, ರಾಷ್ಟ್ರಬಂಧು, ಸ್ವದೇಶಾಭಿಮಾನಿ, ನವಭಾರತ, ಸತ್ಯಾಗ್ರಹಿ, ಸಂಯುಕ್ತ ಕರ್ನಾಟಕ, ಜಯ ಕರ್ನಾಟಕ, ಕರ್ಮವೀರ, ಕಸ್ತೂರಿ, ಸಾಧನ, ಕೊಡಗು, ಲೋಕಶಿಕ್ಷಕ, ಧನುರ್ಧಾರಿ ಇವೆಲ್ಲವೂ ಕೂಡ ಪತ್ರಿಕೆಗಳು ಕೂಡ ಸಾಕಷ್ಟು ಕೂಡ ಜಾಗೃತಿ ಮೂಡಿಸುವಲ್ಲಿ ಮುಂಚೂಣಿಯಲ್ಲಿದ್ದು, ಇದರಲ್ಲಿ ಬಹುಪಾಲು ಪತ್ರಿಕೆಗಳು ಇವತ್ತು ನಮ್ಮ ಕಣ್ಮುಂದೆ ಎಲ್ಲ ಕೆಲವೇ ಪತ್ರಿಕೆಗಳು ಮಾತ್ರ ಇದ್ದಾವೆ. ಈ ಪತ್ರಿಕೆಗಳು ಊರಿಂದೂರಿಗೆ ಕನ್ನಡಿಗರಲ್ಲಿ ಇರ್ತಕ್ಕಂಥ ಅಭಿಮಾನವನ್ನು ಒತ್ತೊಯ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವು. ಇದು ಒಂದು. ಇದ್ರ ಜೊತೆಗೆ ಕರ್ನಾಟಕ ಏಕೀಕರಣ ಸಭಾ ಅಂತಕ್ಕಂಥದ್ದು ಮಹತ್ತರ ಪಾತ್ರವನ್ನು ಕೂಡ ವಹಿಸಿತು.
1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೀತು. ಈ ಅಧಿವೇಶನ ನಡೀತಕ್ಕಂಥ ಜಾಗಕ್ಕೆ ವಿಜಯನಗರ ಅಂತಕ್ಕಂಥದ್ದನ್ನು ಕೂಡ ನಾಮಕರಣ ಮಾಡೋದ್ರ ಮೂಲಕವಾಗಿ ಸಂಸ್ಕೃತಿಯನ್ನು ಬಿಂಬಿಸಲಾಯಿತು. ಜೊತೆಗೆ ಗಾಂಧೀಜಿಯು ಕೂಡ ಏಕೀಕರಣ ಚಳುವಳಿಗೆ ಶುಭವನ್ನು ಕೂಡ ಕೋರಿದ್ರು ಅಂತಕ್ಕಂಥದ್ದು. ಇಲ್ಲಿ ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಗೀತೆಯನ್ನು ಕೂಡ ಆಡಲಾಯಿತು. ಇದ್ರ ಜೊತೆಯಲ್ಲೇ ಸರ್ ಸಿದ್ದಪ್ಪ ಕಂಬಳಿ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಏಕೀಕರಣ ಸಭಾ ಸ್ಥಾಪಿಸಲು ನಿರ್ಧರಿಸಲಾಯಿತು. ಜೊತೆಗೆ 1926ರಿಂದ 47ರ ಅವಧಿಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ 2 ವರ್ಷಕ್ಕೊಮ್ಮೆ ಸಭೆ ಸೇರಿಸಲಿಕ್ಕೆ ಈ ಏಕೀಕರಣ ಸಭಾ ಅಂತಕ್ಕಂಥದ್ದು ಕೂಡ ತೀರ್ಮಾನ ಕೈಗೊಂಡು ಅದರಂತೆ ಮಂಗಳೂರು, ಬಿಜಾಪುರ, ಗೋಕರ್ಣ ಮೊದಲಾದ ಕಡೆ ಈ ಸಭೆ ಅಂತಕ್ಕಂಥದ್ದು ಕೂಡ ನಡೀತು. 1926ರಲ್ಲಿ ಕರ್ನಾಟಕ ಏಕೀಕರಣ ಸಭಾ ಬದಲಿಗೆ ಕರ್ನಾಟಕ ಏಕೀಕರಣ ಸಂಘವಾಗಿ ಮಾರ್ಪಡಿಸಲಾಯಿತು. ಯಾಕೆಂದರೆ ಕರ್ನಾಟಕ ಏಕೀಕರಣ ಚಳುವಳಿ ವ್ಯಾಪ್ತಿ ದಿನೇ ದಿನೇ ವಿಸ್ತೃತವಾಗ್ತಾ ಹೋಯಿತು. ಆಗ ಅಧ್ಯಕ್ಷತೆಯನ್ನು ಹಳಕಟ್ಟಿ, ಪಟ್ಟಾಭಿ ಸೀತಾರಾಮಯ್ಯ, TR ಚಿಕ್ಕೋಡಿ ಇವರೆಲ್ಲರೂ ಕೂಡ ವಹಿಸಿದ್ರು ಅಂತಕ್ಕಂಥದ್ದು. 1927ರ ಬಾಂಬೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಗೆ ಒತ್ತಾಯಿಸಿ ನಿರ್ಣಯವನ್ನು ಕೂಡ ಕೈಗೊಳ್ಳಾಯಿತು. ಆದರೆ ನಿರ್ಣಯ ಅಷ್ಟಾಗಿ ಜಾರಿಗೆ ಬರಲಿಲ್ಲ ಅಂತಕ್ಕಂಥದ್ದು. 1928ರಲ್ಲಿ ನೇಮಕವಾದಂಥ ನೆಹರು ಸಮಿತಿಯೂ ಕೂಡ ವರದಿಯನ್ನು ಸಲ್ಲಿಸಿತು. ಈ ವರದಿಯಲ್ಲಿ ಕರ್ನಾಟಕ ಪ್ರಾಂತ್ಯ ರಚನೆಗೆ ಶಿಫಾರಸನ್ನು ಕೂಡ ನೀಡಿತ್ತು. ಜೊತೆಗೆ ಅದೇ 1927ರಲ್ಲಿ ಸೈಮನ್ ಕಮಿಷನ್ ಕೂಡ ಬಂತು. ಈ ಸೈಮನ್ ಕಮಿಷನಿನ ಮುಂದೆನೂ ಕೂಡ ಕರ್ನಾಟಕದ ಏಕೀಕರಣ ಚಳುವಳಿಯ ಬೇಡಿಕೆಯನ್ನು ಕೂಡ ಇಟ್ವಿ ಅಂತಕ್ಕಂಥದ್ದು. ಈ ಸೈಮನ್ ಕಮಿಷನ್ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಶಿಫಾರಸನ್ನು ಕೂಡ ಮಾಡಿತು. ಆದರೆ 1930ರ ದಶಕದಲ್ಲಿ ಚಳುವಳಿ ಇರ್ತಕ್ಕಂಥದ್ದು ಬೃಹದಾಕಾರವಾಗಿ ಬೆಳೀತಾ ಹೋಯಿತು. ಕರ್ನಾಟಕ ನಿರ್ಮಾಣಕ್ಕೆ ಘೋಷಣೆಗಳು ಶುರುವಾದವು, ಸಮ್ಮೇಳನಗಳು ನಡೀಲಿಕ್ಕೆ ಶುರುವಾದವು, ಸಮಾವೇಶಗಳು ಜರುಗಿದವು, ಕವಿಗಳು, ಕಾರ್ಯಕರ್ತರು, ಸಾಹಿತಿಗಳು ಜಾಗೃತಿ ಮೂಡಿಸಿದರು. ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ಬೇಂದ್ರೆ, ಶಂಭಾ ಜೋಶಿ, ಕೃಷ್ಣ ಶರ್ಮ, ಶ್ರೀರಂಗ, ಕುವೆಂಪು, NS ಅರ್ಡಿಕರ್, ಗೋವಿಂದ ಪೈ, ಪಂಜೆ ಮಂಗೇಶ್ವರಾಯ್, ದೊಡ್ಡಮೇಟಿ ಇವರೆಲ್ಲರೂ ಕೂಡ ತಮ್ಮ ಸ್ವಾರ್ಥವನ್ನು ಕೂಡ ಮರೆತು ಕನ್ನಡಿಗರನ್ನು ಗಾಢ ನಿದ್ರೆಯಿಂದ ಬಡಿದೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಎಲ್ಲರಲ್ಲಿಯೂ ಕೂಡ ಏಕೀಕರಣದ ತುತ್ತೂರಿಯನ್ನು ಊದಿದರು. ಈ ಅವಧಿಯಲ್ಲಿ ಏಕೀಕರಣ ಚಳುವಳಿ ನಡೆಸಲಿಕ್ಕೋಸ್ಕರವಾಗಿ ನಿಧಿಯನ್ನು ಸಂಗ್ರಹಿಸಲಾಯಿತು. ಅವತ್ತಿನ ಸಂದರ್ಭದಲ್ಲೇ 36,000ದಷ್ಟು ಹಣ ಅಂತಕ್ಕಂಥದ್ದು ನಿಧಿಗೋಸ್ಕರವಾಗಿ ಸಂಗ್ರಹಿಸಲಾಯಿತು. ಇದರ ಜೊತೆಗೆ 1931ರ ಲಂಡನ್ನಿನ ದುಂಡುಮೇಜಿನ ಸಭೆಯಲ್ಲೂ ಕೂಡ ಚರ್ಚೆ ಅಂತಕ್ಕಂಥದ್ದು ಕೂಡ ಆಯಿತು. ಇಷ್ಟೆಲ್ಲ ಆದರೂ ಕೂಡ ಈ ಚಳುವಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ರೂಪ ಅಂತಕ್ಕಂಥದ್ದು ಕೂಡ ಬಂದಿರಲಿಲ್ಲ. ಇದಿನ್ನೂ ಕೂಡ ಹೋರಾಟದ ಹಂತದಲ್ಲೇ ಇತ್ತು ಅಂತಕ್ಕಂಥದ್ದು. ಆದರೆ ಇದೇ ವರ್ಷ ವಿಜಯನಗರ ಸ್ಥಾಪನೆಯಾದಂಥ 600 ವರ್ಷಗಳ ಆಚರಣೆ ಅಂತಕ್ಕಂಥದ್ದು ಕೂಡ ನಡೀತು. ಹಂಪಿಯಲ್ಲಿ ಕುರ್ತಕೋಟಿ ಶಂಕರಾಚಾರ್ಯ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಏಕೀಕರಣ ಸಂಘ ಸ್ಥಾಪನೆ ಆಯಿತು. ಏಕೀಕರಣವನ್ನು ಬೆಂಬಲಿಸಿ ನಿರ್ಣಯವನ್ನು ಕೈಗೊಳ್ಳಿತು. 1938ರ ಮೈಸೂರು ಕಾಂಗ್ರೆಸ್ ಸ್ಥಾಪನೆಯಾಯಿತು. ಜವಾಬ್ದಾರಿ ಸರ್ಕಾರಕ್ಕೆ ಹೋರಾಟ ನಡೀತು. ಚಳುವಳಿ ಅಂತಕ್ಕಂಥದ್ದು ಬಲಗೊಳ್ತಾ ಹೋಯಿತು. ಕರ್ನಾಟಕ ಚಿರಾಯುವಾಗಲಿ ಅಂತಕ್ಕಂಥ ಘೋಷಣೆ ಅಂತಕ್ಕಂಥದ್ದು ಎಲ್ಲರ ಮನದಲ್ಲೂ ಕೂಡ ಮೂಡಿತು. ಏಕೀಕರಣ ಸಮಿತಿ ಅಂತಕ್ಕಂಥದ್ದು ತನ್ನ ಕೆಲಸವನ್ನು ಮುಂದುವರಿಸ್ತಾ ಹೋಯಿತು ಅಂತಕ್ಕಂಥದ್ದು. ಆದರೆ ಈ ಏಕೀಕರಣ ಚಳುವಳಿಯ ವ್ಯಾಪ್ತಿ ದಿನೇ ದಿನೇ ಮತ್ತಷ್ಟು ಕೂಡ ವ್ಯಾಪಿಸ್ತಾ ಹೋಯಿತು. ಹಾಗಾಗಿ ಏಕೀಕರಣ ಚಳುವಳಿಯ ಹೆಸರನ್ನು ಬದಲಿಸಲಿಕ್ಕೆ ಪ್ರಯತ್ನ ಪಟ್ಟರು. 1947ರಲ್ಲಿ ಈ ಕರ್ನಾಟಕ ಏಕೀಕರಣ ಮಹಾಸಮಿತಿ ಅಂತಲೂ ಕೂಡ ಹೆಸರುವಾಸಿ ಆಯಿತು ಅಂತಕ್ಕಂಥದ್ದು. ಆದರೆ 1947ರಲ್ಲಿ ನಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಅಂತಕ್ಕಂಥ ಅಂದರೆ ರಾಜಕೀಯ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕೂಡ ಸಿಕ್ತು. ಯಾವಾಗ ನಮಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಿಕ್ತೋ ನಮಗೆಲ್ಲರಿಗೂ ಕೂಡ ದೊಡ್ಡ ನಿರೀಕ್ಷೆ ಅಂತಕ್ಕಂಥದ್ದು ಕೂಡ ಬಂತು. ಯಾಕೆಂದರೆ ನಮ್ಮ ರಾಜ್ಯ, ನಮ್ಮ ದೇಶ ನಮ್ಮ ಕೈಯಲ್ಲಿ ಬಂತು. ಹಾಗಾಗಿ ನಮಗೆಲ್ಲರಿಗೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ನಾಡು ಅಂತಕ್ಕಂಥದ್ದು ನಾವು ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬಂದರು. ಈ ನಿಟ್ಟಿನಲ್ಲಿ ಕರ್ನಾಟಕ ಏಕೀಕರಣ ಸಂಘ ಅಂತಕ್ಕಂಥದ್ದು ವಾರ್ಷಿಕ ಸಭೆಯನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿತು. ಈ ಕರ್ನಾಟಕ ಏಕೀಕರಣ ಸಂಘದ ವಾರ್ಷಿಕ ಸಭೆಯನ್ನು ಸರ್ದಾರ್ ವಲ್ಲಭಾಯ್ ಪಟೇಲರು ಉದ್ಘಾಟನೆ ಮಾಡಿದರು. ಉದ್ಘಾಟನಾ ಭಾಷಣದಲ್ಲಿ ಅವರು ಒಂದು ಮಾತನ್ನು ಕೂಡ ಹೇಳಿದರು. ಬ್ರಿಟಿಷರಿಂದ ಹುಟ್ಟಿಕೊಂಡಿರುವ ಸಮಸ್ಯೆಗಳು ದೇಶದ ಸ್ವಾತಂತ್ರ್ಯದೊಂದಿಗೆ ಮುಕ್ತಾಯಗೊಳ್ಳುತ್ತವೆ. ಸ್ವಾತಂತ್ರ್ಯೋತ್ತರ ಭಾರತದ ಮೊದಲ ಕರ್ತವ್ಯವೆಂದರೆ ಭಾಷಾವಾರು ಪ್ರಾಂತ್ಯಗಳ ರಚನೆ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲರು ಕರ್ನಾಟಕ ಏಕೀಕರಣ ಸಂಘದ ವಾರ್ಷಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಾದ್ರೆ ಇದನ್ನು ಕೂಡ ಹೇಳ್ತಾ ಪರೋಕ್ಷವಾಗಿ ಭಾಷಾವಾರು ಪ್ರಾಂತ್ಯದ ರಚನೆಗೆ ತಮ್ಮ ಬೆಂಬಲವನ್ನು ಕೂಡ
ವ್ಯಕ್ತಪಡಿಸಿದರು. ಆದರೆ ಇಲ್ಲಿ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಏಕೀಕರಣದ ಮಹತ್ವವನ್ನು ಜನರ ಬಳಿಗೆ ತಗೊಂಡು ಹೋಗಬೇಕಾಗಿತ್ತು. ಎರಡನೇದಾಗಿ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಯಿತು. ಅದಕ್ಕೋಸ್ಕರವಾಗಿ ಕರ್ನಾಟಕ ಏಕೀಕರಣ ಮಹಾಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಅದರ ಅಧ್ಯಕ್ಷತೆಯನ್ನು ಕೂಡ ನಿಜಲಿಂಗಪ್ಪ ಅವರಿಗೆ ವಹಿಸಲಾಗಿತ್ತು. ಆಗ ಕಾರ್ಯದರ್ಶಿಯಾಗಿ ಅಂದಾನಪ್ಪ ದೊಡ್ಡಮೇಟಿ ಅಧಿಕಾರ ವಹಿಸ್ಕೊಂಡ್ರು. ಆಗ ಜನ ಬೆಂಬಲ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಯಿತು, ಭುಗಿಲೇಳಿತು. 47ರಲ್ಲಿ ಕಾಸರಗೋಡಿನಲ್ಲಿ ಸಭೆ ಸೇರಿತು. ಎಲ್ಲ ಕಡೆನೂ ಕೂಡ ಸಭೆ ಸೇರಿ ಜನರಲ್ಲಿ ಭಾಷೆಯ ಬಗ್ಗೆ ಆಶಾಭಾವನೆ ಮೂಡಿಸಲಿಕ್ಕೆ ಸಫಲತೆಯನ್ನು ಕೂಡ ಮಾಡಿಕೊಳ್ಳೋದು. ಇಷ್ಟೆಲ್ಲ ಇದ್ದರೂ ಕೂಡ ಕರ್ನಾಟಕದ ಏಕೀಕರಣಕ್ಕೆ ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದು. ಒಂದು ಕಡೆಗೆ ನಾವು ಹೇಳ್ತೀವಿ ಸ್ವಾತಂತ್ರ್ಯ ಸಿಕ್ತು, ನಮ್ಮದೇ ಅಧಿಕಾರ ಎಲ್ಲದೂ ಕೂಡ ಹೌದು ಅಂತ. ಆದರೆ ನಮ್ಮ ನಾಡು ಕಟ್ಕೊಳ್ಬೇಕಾದ್ರೆ ಸಾಕಷ್ಟು ಕೂಡ ಸಮಸ್ಯೆಗಳು ಎದುರಿಸಬೇಕಾದಂಥ ಪರಿಸ್ಥಿತಿ ಅಂತಕ್ಕಂಥದ್ದು ಕೂಡ ಬಂತು. ಯಾಕೆಂದರೆ 20 ಭಾಗಗಳನ್ನು ಒಂದುಗೂಡಿಸ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಒಂದುಗೂಡಿಸಿದರೂ ಕೂಡ ಅವುಗಳೆಲ್ಲವನ್ನು ಕೂಡ ಒಂದು ಆಡಳಿತಾತ್ಮಕ ವ್ಯವಸ್ಥೆಯ ಕೆಳಗೆ ತರೋದು ಕೂಡ ಕಷ್ಟ ಆಗಿತ್ತು. ಜೊತೆಗೆ ಆಡಳಿತ ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳೂ ಕೂಡ ಅಧಿಕಾರವನ್ನು ಬಿಟ್ಟುಕೊಡ್ಲಿಕ್ಕೆ ಯಾರೂ ಕೂಡ ಸಿದ್ಧಿರಲಿಲ್ಲ. ಯಾಕೆಂದರೆ ಅಧಿಕಾರ ಬಿಟ್ಟುಕೊಡ ತಕ್ಷಣ ತಮಗೆ ಅಂತಸ್ತು, ಅಧಿಕಾರ, ಐಭೋಗ, ಸಂಪತ್ತು ಎಲ್ಲದೂ ಕೂಡ ಹೊರಟೋಗುತ್ತೆ ಅಂತ ಈ ರಾಜಕೀಯ ಮುತ್ಸದ್ದಿಗಳೆಲ್ಲರೂ ಕೂಡ ಇದನ್ನು ವಿರೋಧಿಸ್ತಾ ಇದ್ದರು. ಇದು ದೊಡ್ಡ ಸಮಸ್ಯೆಯಾಗಿಯೂ ಕೂಡ ಇತ್ತು. ಇದು ಕೂಡ ಒಂದು. ಎರಡನೇದಾಗಿ ಬ್ರಿಟಿಷರು ಕೂಡ ಇದಕ್ಕೆ ಅಡ್ಡಗಾಲನ್ನು ಕೂಡ ಹಾಕಿದರು. ಕಾರಣ ಯಾಕಪ್ಪ ಅಂದರೆ ಈ 20 ಭಾಗಗಳೆಲ್ಲವೂ ಕೂಡ ಒಟ್ಟಿಗೆ ಸೇರಿಸಿ ಆಡಳಿತಾತ್ಮಕವಾಗಿ ಒಟ್ಟುಗೂಡಿಸಿದರೆ ಹೊಸದಾಗಿ ಒಂದು ಪ್ರಾಂತ್ಯ ಸೃಷ್ಟಿಯಾಗುತ್ತೆ. ಈ ಹೊಸದಾಗಿ ಪ್ರಾಂತ್ಯ ಸೃಷ್ಟಿಯಾದರೆ ಆ ಪ್ರಾಂತ್ಯ ದೇಶೀಯ ಸಂಸ್ಥಾನವಾಗಬೇಕೇ ಅಥವಾ ಪ್ರಾಂತ್ಯವಾಗಬೇಕೇ ಅನ್ನೋ ಜಿಜ್ಞಾಸೆ ಬ್ರಿಟಿಷರಲ್ಲಿ ಬಂತು. ಹಾಗಾಗಿ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಲಿಕ್ಕೆ ದಾವಣಗೆರೆಯಲ್ಲಿ ಸಭೆಯನ್ನು ಕೂಡ ನಡೆಸಲಾಯಿತು. ಸಲಹೆ ಅಂತಕ್ಕಂಥದ್ದು ಕೂಡ ಬಂತು. ಆದರೆ ಈ ದಾವಣಗೆರೆ ಸಭೆಯಲ್ಲಿ ಮತ್ತೊಂದು ಅಂಶವೂ ಕೂಡ ಬಂತು. ಮೈಸೂರಿನ ಪ್ರಶ್ನೆಯೂ ಕೂಡ ಎದುರಾಯಿತು. ಮೈಸೂರು ಇಲ್ಲದೆ ಇರತಕ್ಕಂಥ ಕರ್ನಾಟಕವನ್ನು ಕನಸಿನಲ್ಲೂ ಕೂಡ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏಕೀಕರಣ ಪೂರ್ಣವಾಗಬೇಕಾದ್ರೆ ಮೈಸೂರು ಕೂಡ ಕರ್ನಾಟಕದ ಒಳಗಡೆಗೆ ಸೇರ್ಕೋಬೇಕು. ಹಾಗಾಗಿ ಮೈಸೂರು ಇಲ್ಲದೇ ಇರತಕ್ಕಂಥ ಕರ್ನಾಟಕವನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು 1947ರಲ್ಲಿ ಜವಾಬ್ದಾರಿ ಸರ್ಕಾರ ಮೈಸೂರಿನಲ್ಲಿ ಬರಬೇಕು ಅಂತೇಳಿ ಆ ಜವಾಬ್ದಾರಿ ಸರ್ಕಾರ ಬಂದರೆ ಈ ಏಕೀಕರಣ ಸಮಸ್ಯೆಗೆ ಸಾಕಷ್ಟು ಕೂಡ ಪರಿಹಾರ ಸಿಗುತ್ತೆ ಅಂತೇಳಿ ಪ್ರಯತ್ನಪಟ್ಟರು. ಆಗ ಮೈಸೂರಿನ ಒಡೆಯರು ರಾಜಪ್ರಮುಖರು ಕೂಡ ಆದರು ಅಂತಕ್ಕಂಥದ್ದು. ಇಷ್ಟು ಸ್ವಾತಂತ್ರ್ಯದವರೆಗೆ ಅಂದರೆ 1947ರವರೆಗೆ ನಡೆದಿರ್ತಕ್ಕಂಥ ಚಳುವಳಿಯ ವಿವಿಧ ಹಂತಗಳು. ಆದರೆ ಪ್ರಮುಖ ಹಂತ ಇರತಕ್ಕಂಥದ್ದು ಈಗಲೇ ಸ್ವಾತಂತ್ರ್ಯ ನಂತರ, ನಮ್ಮ ನಾಡು ನಮ್ಮ ಕೈಗೆ ಸಿಕ್ಕಿದ ನಂತರ ನಾವು ಯಾವ ರೀತಿಯಾಗಿ ಚಳುವಳಿ ನಡೆಸಿದ್ದೀವಿ ಅಂತ. ಸ್ವಾತಂತ್ರ್ಯೋತ್ತರ ಏಕೀಕರಣ ಚಳುವಳಿ ಅಂತಕ್ಕಂಥದ್ದು ಯಾವ ರೀತಿ ನಡೀತು ಅಂತ. ನಮಗಿಂತಲೂ ಕೂಡ ಹಿಂದೆ ಬ್ರಿಟಿಷರಿದ್ದರು, ಸ್ಥಳೀಯ ಅರಸರುಗಳಿದ್ದರು, ಬೇರೆಯವರು ಅಧೀನದಲ್ಲಿದ್ದು, ನಾವೆಲ್ಲರೂ ಕೂಡ ಕನ್ನಡಿಗರಾಗಿದ್ದರೂ ಕೂಡ ಬೇರೆ ಬೇರೆಯವರ ಅಧಿಕಾರದಲ್ಲಿದ್ದು ನಮ್ಮಲ್ಲಿ ಏಕೀಕೃತ ಅಂತಕ್ಕಂಥದ್ದಾಗಲಿ ರಾಷ್ಟ್ರೀಕೃತ ಅಂತಕ್ಕಂಥದ್ದಾಗಲಿ ಯಾವುದೂ ಕೂಡ ಇರಲಿಲ್ಲ. ಈ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಬಂದ ಮೇಲೆ ನಾವು ಯಾವ ರೀತಿಯಾಗಿ ಚಳುವಳಿಯನ್ನು ಮುನ್ನಡೆಸ್ಕೊಂಡು ಹೋದ್ವಿ ಅಂತ ನೋಡಿ. ಚಳುವಳಿ ಸ್ವಾತಂತ್ರ್ಯ ನಂತರವೇ ಚಳುವಳಿ ಅಂತಕ್ಕಂಥದ್ದು ದಿನೇ ದಿನೇ ತೀವ್ರಗೊಳ್ತಾ ಬಂತು. ಯಾವಾಗ ತೀವ್ರಗೊಳ್ತಾ ಬಂತು ಸರ್ಕಾರ ಇದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೋಸ್ಕರವಾಗಿ ಸಮಿತಿಗಳನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಎಲ್ಲ ಸಂಸ್ಥಾನಗಳು ಕೂಡ ಭಾರತ ಒಕ್ಕೂಟಕ್ಕೆ ಬಂದು ಸೇರಿಕೊಂಡು ಎಲ್ಲ ಸಂಸ್ಥಾನ ಏನು ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟಾಗ ಏನು ಸಂಸ್ಥಾನಗಳಿದ್ವು ಎಲ್ಲದೂ ಕೂಡ ಬ್ರಿಟಿಷ್ ಭಾರತಕ್ಕೆ ಬಂದು ಸೇರಿಕೊಂಡಾಗ ನಮ್ಮ ಕರ್ನಾಟಕದಲ್ಲಿ 20 ಘಟಕಗಳಿದ್ದದ್ದು 5 ಭಾಗಕ್ಕೆ ಸೀಮಿತಗೊಳ್ತು. 15 ಸ್ಥಳೀಯ ಅರಸರಿಂದ ಆಡಳಿತ ನಡೆಸ್ತಾ ಇದ್ದು ಅವೆಲ್ಲವೂ ಕೂಡ ಒಂದು ಕಡೆಗೆ ಬಂದು ಇನ್ನು ಉಳಿದಿರ್ತಕ್ಕಂಥವೆಲ್ಲವೂ ಕೂಡ ಸೇರಿಕೊಂಡು 5 ಭಾಗಕ್ಕೆ ಸೀಮಿತಗೊಂಡು, ಅಂದರೆ 20ರಿಂದ ನಾವು 5ಕ್ಕೆ ಬಂದ್ವಿ. ಆಗ ನಮಗೆ ದೊಡ್ಡ ಆಶಾಕಿರಣ ಅಂತಕ್ಕಂಥದ್ದು ಕೂಡ ಮೂಡುದು. ಇದೇ ರೀತಿ ನಾವು ಚಳುವಳಿಯನ್ನು ದಿಟ್ಟತನದಿಂದ ತೀವ್ರತರವಾಗಿ ನಡೆಸ್ಕೊಳ್ತಾ ಹೋದರೆ ದೊಡ್ಡ ಹೆಜ್ಜೆಯನ್ನು ಇಟ್ಟರೆ ಚಳುವಳಿ ಕಂಪ್ಲೀಟ್ ಆಗ್ತದೆ, ಮುಕ್ತಾಯಗೊಳ್ಳುತ್ತದೆ ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಅಪಸ್ವರ ಅಂತಕ್ಕಂಥದ್ದು ಕೂಡ ಕಡಿಮೆ ಆಯಿತು. ಇವಿಷ್ಟೆಲ್ಲದರ ಮಧ್ಯದಲ್ಲಿ ಕೇಂದ್ರ ಸರ್ಕಾರ 1948ರಲ್ಲಿ ಎಸ್ ಕೆ ಧಾರ್ ಅಂತ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಕೂಡ ನೇಮಕ ಮಾಡಿತು. ಇದನ್ನು ಧಾರ್ ಸಮಿತಿ ಅಂತಲೂ ಕೂಡ ನಾವು ಕರಿತೀವಿ. ಈ ಸಮಿತಿ ಡಿಸೆಂಬರ್ನಲ್ಲಿ ವರದಿಯನ್ನು ಸಲ್ಲಿಸಿತು.
ಆದರೆ ಈ ಸಮಿತಿ ರಾಜಕೀಯ ಪರಿಹಾರ ಕಂಡುಕೊಳ್ಳಿಕ್ಕೋಸ್ಕರವಾಗಿ ನೇಮಕಗೊಂಡಿತ್ತು. ಆದರೆ ಚಳುವಳಿ ಈ ಸಮಿತಿ ಭಾಷಾವಾರು ಪ್ರಾಂತ್ಯ ರಚನೆಗೆ ವಿರೋಧವನ್ನು ವ್ಯಕ್ತಪಡಿಸಿತು. ಇದರಿಂದ ನಮ್ಮಲ್ಲಿ ಏನು ಆಶಾಕಿರಣ ಏನಿತ್ತಲ್ಲ, ಆಶಾಕಿರಣಕ್ಕೆ ಧಕ್ಕೆ ಬಂತು, ಐಕ್ಯತೆಗೆ ಧಕ್ಕೆ ಬರುತ್ತೆ, ಈ ರೀತಿಯಾಗಿ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಬಾರದು ಅಂತಲೂ ಕೂಡ ತಿಳಿಸ್ತು. ಆದರೆ ಚಳುವಳಿಯನ್ನು ಹತ್ತಿಕ್ಲಿಕ್ಕಾಗಲಿಲ್ಲ. ಚಳುವಳಿ ಅಂತಕ್ಕಂಥದ್ದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗಿ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ಳು. ಈ ಉದ್ರಿಕ್ತ ಜನತೆಯ ಕೋಪವನ್ನು ತಣಿಸ್ಲಿಕ್ಕೋಸ್ಕರವಾಗಿ JVP ಸಮಿತಿಯನ್ನು ಕೂಡ ನೇಮಕ ಮಾಡಿತು ಕೇಂದ್ರ ಸರ್ಕಾರ. ಈ ಸಮಿತಿಯಲ್ಲಿ ನೆಹರು ಇದ್ದರು, ಪಟೇಲ್ರಿದ್ದರು, ಸೀತಾರಾಮಯ್ಯನೂ ಕೂಡ ಇದ್ದರು. ಹಾಗಾಗಿ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ, ಹಾಗಾಗಿ ಇದನ್ನು JVP ವರದಿ ಅಂತಲೂ ಕೂಡ ಕರಿತೀವಿ. ಆದರೆ JVP ವರದಿಯೂ ಕೂಡ ಕರ್ನಾಟಕದ ಅಥವಾ ಭಾಷಾವಾರು ಪ್ರಾಂತ್ಯ ರಚನೆಗೆ ಬೆಂಬಲಿಸಿದರೂ ಕೂಡ ಕನ್ನಡದ ಭಾಷೆಯ ಒಂದು ರಾಜ್ಯ ಕಟ್ಟಲಿಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದರ ಬದಲಿಗೆ ಆಂಧ್ರ ಪ್ರದೇಶದ ರಚನೆಗೆ ಬೆಂಬಲ ನೀಡಿ ಉಳಿದ ರಾಜ್ಯಗಳ ರಚನೆಯನ್ನು ಮುಂದೂಡಿತು. ಯಾವಾಗ ಮುಂದೂಡುತ್ತೋ ಚಳುವಳಿ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಯಿತು, ವ್ಯಾಪಕವಾಗ್ತಾ ಹೋಯಿತು, ವಿರೋಧ ಅಂತಕ್ಕಂಥದ್ದು ಜಾಸ್ತಿ ಆಯಿತು. ಏನು ಕನ್ನಡಿಗರು ಶಾಸಕರೇನಿದ್ರಲ್ಲ ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲರೂ ಕೂಡ ರಾಜೀನಾಮೆ ಇಟ್ಟರು. ಯಾವಾಗ ರಾಜೀನಾಮೆ ಇಟ್ಟರು ಅಂದರೆ ಕಾಂಗ್ರೆಸ್ ಪಕ್ಷದವರೂ ಕೂಡ ರಾಜೀನಾಮೆ ಕೊಟ್ಟರು. ನೆಹರುಗೆ ಇದರಿಂದ ಇರುಸು ಮುರುಸು ಕೂಡ ಆಯಿತು. ಯಾಕೆಂದರೆ 1951ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುವುದರಲ್ಲಿತ್ತು. ಹಾಗಾಗಿ 1950-52ರಲ್ಲಿ ಚುನಾವಣೆ ಏನು ನಡೀತಾ ಇತ್ತಲ್ಲ, ಈ ಚುನಾವಣೆಯ ಸಂದರ್ಭದಲ್ಲಿ ಈ ಭಾಷಾವಾರು ವಿಚಾರವನ್ನು ಇಟ್ಕೊಂಡು ಜನರನ್ನು ಎದುರಾಕೊಂಡ್ರೆ ನಾವು ಗೆಲ್ಲೋದು ಕಷ್ಟ ಅಂತ ಹೇಳ್ಬಿಟ್ಟು ಈ 52ರ ಚುನಾವಣೆಗೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತು, ತನ್ನ ಪ್ರಣಾಳಿಕೆಯನ್ನು ಕೂಡ ಹೇಳಿತು. ಆ ಪ್ರಣಾಳಿಕೆಯಲ್ಲಿ ಏನಿತ್ತಲ್ಲ, ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಿಕೊಡ್ತೀವಿ ಅಂತಲೂ ಕೂಡ ಈ ಚುನಾವಣೆಯ ಪ್ರಣಾಳಿಕೆಯಲ್ಲೂ ಕೂಡ ತಿಳಿಸಲಾಗಿತ್ತು ಅಂತಕ್ಕಂಥದ್ದು. ಇದ್ರ ಜೊತೆಗೆ ಅಂದಿನ ರಾಷ್ಟ್ರಪತಿಯಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದರಿಗೂ ಕೂಡ ಮನವಿಯನ್ನು ಕೂಡ ಸಲ್ಲಿಸಲಾಯಿತು. ಜೊತೆಗೆ ಚಳುವಳಿಯ ವ್ಯಾಪ್ತಿ ಅಂತಕ್ಕಂಥದ್ದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಯಿತು. ಆಗ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಅಂತಕ್ಕಂಥ ಹೊಸ ಹೆಸರನ್ನು ಕೂಡ ಕೊಟ್ಟು ಈ ಸ್ಥಾಪನೆಯನ್ನು ಕೂಡ ಮಾಡಲಾಯಿತು. KR ಕಾರಂತರ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು. ಚಳುವಳಿ ತೀವ್ರತರವಾಯಿತು. ಜನತೆಯನ್ನು ಬಂಧಿಸಲಾಯಿತು. ಆ ಸಂದರ್ಭದಲ್ಲಿ ಸುಮಾರು 5,000 ಜನರನ್ನು ಕೂಡ ಬಂಧಿಸಿದರು. ಯಾವಾಗ ಈ ಚಳುವಳಿ ತೀವ್ರತರವಾಯಿತು, ಆಂಧ್ರ ಪ್ರದೇಶದ ರಚನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೂಡ ಕೊಟ್ಟಿತ್ತು. ಆದರೆ ರಚನೆಯೂ ಕೂಡ ಆಗಿರಲಿಲ್ಲ. ಆಗ 1953ರಲ್ಲಿ ಆಂಧ್ರ ಪ್ರದೇಶದ ರಚನೆಗೋಸ್ಕರವಾಗಿ ಪೊಟ್ಟಿ ಶ್ರೀರಾಮುಲು ಅಂತಕ್ಕಂಥವರು ಉಪವಾಸ ಕುಳಿತುಕೊಂಡ್ರು. ಪೊಟ್ಟವರು 58 ದಿನ ಉಪವಾಸ ಕಳೆದುಕೊಂಡ್ರು. 1952 ಡಿಸೆಂಬರ್ 15ನೇ ತಾರೀಕು ಆ ಉಪವಾಸ ಸತ್ಯಾಗ್ರಹ ಅಂತಿಮವಾಗಿ ಅವರು ಮರಣವನ್ನು ಕೂಡ ಹೊಂದಿದ್ರು. ಯಾವಾಗ ಪೊಟ್ಟಿ ಶ್ರೀರಾಮುಲು ಮರಣ ಹೊಂದಿದ್ರು, ಆಂಧ್ರಾದ್ಯಂತಲೂ ಕೂಡ ಹಿಂಸಾಕೃತ್ಯ ಅಂತಕ್ಕಂಥದ್ದು ಜಾಸ್ತಿ ಆಯಿತು. ಯಾವಾಗ ಹಿಂಸಾಕೃತ್ಯ ಜಾಸ್ತಿ ಆಯಿತೋ, ನೆಹರು ಡಿಸೆಂಬರ್ 19ರಂದು ಪಾರ್ಲಿಮೆಂಟ್ನಲ್ಲಿ ಘೋಷಣೆ ಮಾಡಿದರು, ಆಂಧ್ರ ಪ್ರದೇಶವನ್ನು ರಚನೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದರು. ಇಲ್ಲಿಗೆ ಆಂಧ್ರ ಪ್ರದೇಶ ಅಂತಕ್ಕಂಥದ್ದು ಕೂಡ ರಚನೆ ಆಯಿತು. ಅದಕ್ಕೋಸ್ಕರವಾಗಿ 1953ರಲ್ಲಿ ವಾಂಚೂ ಸಮಿತಿಯನ್ನು ಕೂಡ ನೇಮಕ ಮಾಡಿತು. ಈ ವಾಂಚೂ ಸಮಿತಿ ನೇಮಕವಾಗಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥ ಬಳ್ಳಾರಿ ಸಮಸ್ಯೆಯನ್ನು ಪರಿಹರಿಸಲಿಕ್ಕೋಸ್ಕರವಾಗಿ ವಾಂಚೂ ಸಮಿತಿಯನ್ನು ನೇಮಕ ಮಾಡಲಾಯಿತು. ಯಾಕೆಂದರೆ ಇದು ಆಂಧ್ರ ಪ್ರದೇಶದಲ್ಲಿತ್ತು, ಹೈದರಾಬಾದ್ ಕರ್ನಾಟಕಕ್ಕೆ ಸೇರ್ಕೊಳ್ತಾ ಇತ್ತು. ಹೈದರಾಬಾದ್ ನಿಜಾಮನ ಅಧೀನದಲ್ಲೂ ಕೂಡ ಇತ್ತು. ಈ ಬಳ್ಳಾರಿಯಲ್ಲಿ ಬಹುಸಂಖ್ಯಾತರು ಕನ್ನಡಿಗರಾಗಿದ್ದರು. ಹಾಗಾಗಿ ಈ ಬಳ್ಳಾರಿಯನ್ನು ಎಲ್ಲಿಗೆ ಸೇರಿಸಬೇಕು ಅಂತಕ್ಕಂಥ ಸಮಸ್ಯೆ ಬಂತು. ಅದಕ್ಕೋಸ್ಕರವಾಗಿ ಇದನ್ನು ಆಂಧ್ರಕ್ಕೆ ಸೇರಿಸಬೇಕೆ ಇಲ್ಲವೇ ಕರ್ನಾಟಕಕ್ಕೆ ಸೇರಿಸಬೇಕೆ ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಈ ಸಮಿತಿಯನ್ನು ನೇಮಕ ಮಾಡಲಾಯಿತು. ಈ ಸಮಿತಿ ಬಳ್ಳಾರಿಯನ್ನು ಮೈಸೂರಿಗೆ ಸೇರಿಸಲಿಕ್ಕೆ ತನ್ನ ವರದಿಯಲ್ಲೂ ಕೂಡ ತಿಳಿಸಲಾಯಿತು. ಹಾಗಾಗಿ ಬಳ್ಳಾರಿಯೂ ಕೂಡ ಯಾವುದೇ ಶ್ರಮವಿಲ್ಲದೆ ಕರ್ನಾಟಕಕ್ಕೆ ಬಂದು ಸೇರಿಕೊಳ್ಳುತ್ತೆ. ಇದಾದ ನಂತರ ಮಿಶ್ರಾ ಸಮಿತಿಯನ್ನು ನೇಮಕ ಮಾಡಿತು. ಈ ಮಿಶ್ರಾ ಸಮಿತಿಯು ಕೂಡ ಬಳ್ಳಾರಿಯನ್ನು ಮೈಸೂರಿಗೆ ಸೇರಿಸಬೇಕು ಅಂತಲೂ ಕೂಡ ತಿಳಿಸ್ತು. ಹಾಗಾಗಿ ಈ ಚಳುವಳಿಗೆ ಮತ್ತಷ್ಟು ಕೂಡ ಆನೆ ಬಲ ಅಂತಕ್ಕಂಥದ್ದು ಕೂಡ ಬಂತು. ಇದಲ್ಲದೆ ರಾಷ್ಟ್ರೀಯ ಕಾಂಗ್ರೆಸ್ ನಾನಲ್ನಲ್ಲಿ ಸಭೆಯನ್ನು ಕೂಡ ಸೇರಿ ಆ ನಾನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕರ್ನಾಟಕದ ರಚನೆಯನ್ನು ವಿರೋಧ ಮಾಡಿತು. ಇಲ್ಲಿ ಮೊದಲಿಗೆ ಚುನಾವಣೆಯ ಪ್ರಣಾಳಿಕೆಯಲ್ಲೂ ಕೂಡ ತಿಳಿಸಿದ್ರು. ಆದರೆ ನಾನಲ್ನಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಕರ್ನಾಟಕದ ರಚನೆಯನ್ನು ವಿರೋಧಿಸಿತು. ಕಾರಣ ಯಾಕಪ್ಪ ಅಂದರೆ ಇಲ್ಲಿ ಆ ಕಾಂಗ್ರೆಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ
ರಾಜಕೀಯ ನಾಯಕರ ಕೊರತೆ ಇಲ್ಲಿ ನಮ್ಮನ್ನು ಕೂಡ ಬಾಧಿಸ್ತು. ಆದರೂ ಕೂಡ ಚಳುವಳಿ ತೀವ್ರವಾಯಿತು. ಉಪವಾಸ ಸತ್ಯಾಗ್ರಹ ಕರ್ನಾಟಕದಲ್ಲೂ ಕೂಡ ಪ್ರಾರಂಭಗೊಳ್ತು. ದೊಡ್ಡಮೇಟಿ, ಜಕ್ಕಲಿಯಲ್ಲಿ, ಶಂಕರಗೌಡ ಪಾಟೀಲ್ ಹುಬ್ಬಳ್ಳಿಯಲ್ಲಿ ಉಪವಾಸ ಕುಳಿತುಕೊಂಡ್ರು. ರಾಷ್ಟ್ರದ ಗಮನವನ್ನು ಕೂಡ ಸೆಳೆದರು. ಯಾವಾಗ ಈ ಉಪವಾಸದ ಪರಂಪರೆ ಜಾಸ್ತಿ ಆಗ್ತಾ ಹೋಯಿತು, ಇವರೆಲ್ಲರೂ ಕೂಡ ರಾಷ್ಟ್ರದ ಗಮನವನ್ನು ಕೂಡ ಸೆಳೆದು ಮತ್ತೊಂದು ಅನಾಹುತಕ್ಕೆ ನಾಂದಿ ಆಡಬಾರದು ಅಂತೇಳಿ ಜವಾಹರ್ಲಾಲ್ ನೆಹರು ಭಾಷಾವಾರು ಪ್ರಾಂತ್ಯದ ರಚನೆಗೆ ಭಾಷಾವಾರು ಪ್ರಾಂತ್ಯವನ್ನು ರಚನೆ ಮಾಡ್ತೀವಿ ಅಂತೇಳಿ ಅದಕ್ಕೊಂದು ಭಾಷಾವಾರು ಪ್ರಾಂತ್ಯ ರಚನಾ ಸಮಿತಿಯನ್ನು ಕೂಡ ನೇಮಕ ಮಾಡಲಾಯಿತು. ಈ ರಚನಾ ಸಮಿತಿಗೆ ಈ ಸರ್ ಫಜಲ್ ಅಲಿಯವರನ್ನು ಆಯೋಗದ ಅಧ್ಯಕ್ಷರನ್ನಾಗಿಯೂ ಕೂಡ ನೇಮಕ ಮಾಡಲಾಗಿದೆ ಅಂತೇಳಿ 1953 ಡಿಸೆಂಬರ್ 29ನೇ ತಾರೀಕು ಈ ಭಾಷಾವಾರು ಸಮಿತಿಯನ್ನು ಕೂಡ ರಚನೆ ಮಾಡಿದರು. ಇದನ್ನು ಫಜಲ್ ಅಲಿ ಆಯೋಗ ಅಂತಲೂ ಕೂಡ ಕರೀತಾರೆ, ಅಥವಾ ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತಲೂ ಕೂಡ ಕರೀತಾರೆ. ಇದು 53ರಲ್ಲಿ ನೇಮಕ ಆಯಿತು. ಇದರ ಅಧ್ಯಕ್ಷರು ಫಜಲ್ ಅಲಿ. ಇದರ ಸದಸ್ಯರಾಗಿ KM ಪಣಿಕ್ಕರ್, HN ಕುಂಜರು ಕೂಡ ಇದರ ಸದಸ್ಯರಾಗಿ ಕೆಲಸವನ್ನು ಕೂಡ ನಿರ್ವಹಿಸಿದರು. ಈ ಸಮಿತಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ 104 ಸ್ಥಳಗಳಿಗೆ ಭೇಟಿ ನೀಡಿತು. 38,000 ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿತು. 1,52,250 ಜನರಿಂದ ಮನವಿಗಳನ್ನು ಸ್ವೀಕಾರ ಮಾಡಿತು. ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಎಲ್ಲ ಕಡೆನೂ ಕೂಡ ಸಂಚಾರ ಮಾಡಿ ತನ್ನ ವರದಿಯನ್ನು 1955 ಅಕ್ಟೋಬರ್ 10ನೇ ತಾರೀಕು ಪಾರ್ಲಿಮೆಂಟಿಗೆ ಸಲ್ಲಿಸಿತು. ಪಾರ್ಲಿಮೆಂಟ್ ಅದಕ್ಕೆ ಅನುಮೋದನೆಯನ್ನು ಕೂಡ ಕೊಡ್ತು. ರಾಷ್ಟ್ರಪತಿಯು ಕೂಡ ಅಂಕಿತವನ್ನು ಕೂಡ ಹಾಕಿದರು. ರಾಷ್ಟ್ರಪತಿ ಅಂಕಿತ ಹಾಕಿದ ಮೇಲೆ ಇದನ್ನು ಭಾಷಾವಾರು ಪ್ರಾಂತ್ಯ ಪುನರ್ವಿಂಗಡಣಾ ಕಾಯಿದೆ 1956 ಅಂತಕ್ಕಂಥ ಹೆಸರಿನೊಂದಿಗೆ ಜಾರಿಗೆ ಬಂತು. ಭಾಷಾವಾರು ಪ್ರಾಂತ್ಯ ಪುನರ್ವಿಂಗಡಣಾ ಕಾಯಿದೆ 1956 ಅಂತ ಹೊಸ ಹೆಸರಿನೊಂದಿಗೆ ಜಾರಿಗೆ ಬಂತು. ಈ ವರದಿ ಜಾರಿಗೆ ಬಂದ ಮೇಲೆ ನಮ್ಮ ಕನಸು ನನಸಾಗಲಿಕ್ಕೆ ಪ್ರಾರಂಭಗೊಳ್ತು. ಈ ವರದಿ ಅನ್ವಯ ನಮಗೆ ಬಂದಂಥ ಪ್ರದೇಶಗಳು ಯಾವ್ಯಾವು? ಆ ವರದಿ ಬಂದ ಮೇಲೆ ಈ ಮೈಸೂರು ಏನು ಕರ್ನಾಟಕ ಪ್ರದೇಶ ಅಂತ ಇನ್ನು ಕರ್ನಾಟಕ ಅಂತಕ್ಕಂಥದ್ದಿರಲಿಲ್ಲ, ಇನ್ನು ಕರುನಾಡು ಅಥವಾ ಕನ್ನಡಿಗರಿರ್ತಕ್ಕಂಥ ಪ್ರದೇಶವನ್ನು ನವ ಮೈಸೂರು ರಾಜ್ಯ ಅಂತಕ್ಕಂಥ ಹೆಸರಿನೊಂದಿಗೆ 1956 ನವೆಂಬರ್ 1ನೇ ತಾರೀಕು ಹಂಪಿಯಲ್ಲಿ ಉದ್ಘಾಟಲಾಯಿತು. ಹಂಪಿಯಲ್ಲಿ ಸಭೆ ಸೇರಿದೆ. ಯಾಕೆಂದರೆ ಹಂಪಿ ವಿಜಯನಗರ ಅಂತ ಕರಿತಾ ಇದ್ದು, ಜೊತೆಗೆ ಈ ಕನ್ನಡಿಗರ ಭಾವನಾತ್ಮಕ ಸಂಬಂಧನೂ ಕೂಡ ಇರ್ತಕ್ಕಂಥದ್ದಲ್ಲಿ. ಹಾಗಾಗಿನೇ ಮೊದಲ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ನವೆಂಬರ್ 1, 1956 ಹಂಪಿಯಲ್ಲಿ ಜರುಗಿತು. ಈ ಕನ್ನಡ ನಾಡನ್ನು ಉದ್ಘಾಟನೆ ಮಾಡಲಿಕ್ಕೋಸ್ಕರವಾಗಿ ಅಂದಿನ ರಾಷ್ಟ್ರಪತಿಯಾಗಿರ್ತಕ್ಕಂಥ ಬಾಬು ರಾಜೇಂದ್ರ ಪ್ರಸಾದರು ಈ ಒಂದು ಕನ್ನಡ ನಾಡನ್ನು ಉದ್ಘಾಟನೆಯೂ ಕೂಡ ಮಾಡಿದರು. ಅಧ್ಯಕ್ಷತೆಯನ್ನು ಆಲೂರು ವೆಂಕಟರಾಯರು ಕೂಡ ವಹಿಸಿದರು. ನಂತರ ಎಸ್ ನಿಜಲಿಂಗಪ್ಪ ಮುಖ್ಯಮಂತ್ರಿಯಾದರು. ಬೆಂಗಳೂರು ಮೈಸೂರಿನ ರಾಜಧಾನಿಯೂ ಕೂಡ ಆಯಿತು. ಈ ವರದಿಯನ್ವಯ ಸೇರ್ಪಡೆಯಾದಂಥ ಪ್ರದೇಶಗಳು ಈ ರೀತಿ ಇದ್ದಾವೆ ನೋಡಿ. ಒಂದು, ಹಳೆ ಮೈಸೂರಿನ 9 ಜಿಲ್ಲೆಗಳು: ಬೆಂಗಳೂರು, ಮೈಸೂರು, ಹಾಸನ, ತುಮಕೂರು, ಚಿಕ್ಕಮಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಮಂಗಳೂರು, ಕೊಡಗು. ಇಷ್ಟು ಹಳೆ ಮೈಸೂರಿನ ಪ್ರಾಂತ್ಯಗಳು. ಅವು ಹಾಗೆ ಬಂದು ಸೇರಿಕೊಂಡು ಬಳ್ಳಾರಿ 1953ರಲ್ಲೇ ಬಂದು ಸೇರಿಕೊಂಡಿತ್ತು. ನಂತರ ಮುಂಬೈ ಕರ್ನಾಟಕದಿಂದ ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ಬಿಜಾಪುರ ಇವು ಮುಂಬೈ ಕರ್ನಾಟಕದಿಂದ ಬಂದು, ಮದ್ರಾಸ್ ಪ್ರಾಂತ್ಯದಿಂದ ದಕ್ಷಿಣ ಕನ್ನಡ, ಕೊಡಗು, ಕೊಳ್ಳೇಗಾಲ ತಾಲೂಕು ಮದ್ರಾಸ್ ಪ್ರಾಂತ್ಯದಿಂದ ಬಂದು ಸೇರಿಕೊಂಡು, ಹೈದರಾಬಾದ್ನಿಂದ ಗುಲ್ಬರ್ಗ, ರಾಯಚೂರು, ಬೀದರ್ ಬಂದು ಸೇರಿಕೊಂಡು, ಜೊತೆಗೆ ಸ್ವತಂತ್ರ ಸಂಸ್ಥಾನಗಳಾಗಿರ್ತಕ್ಕಂಥ ಸಂಡೂರು, ಮುಧೋಳ, ಸವಣೂರು ಇಷ್ಟೆಲ್ಲ ಪ್ರದೇಶಗಳು ಕೂಡ ಕರ್ನಾಟಕಕ್ಕೆ ಬಂದು ಸೇರಿಕೊಂಡು, ಈ ವರದಿಯನ್ವಯ ಇಷ್ಟೆಲ್ಲ ಪ್ರದೇಶಗಳು ಕರ್ನಾಟಕಕ್ಕೆ ಬಂದು ಸೇರಿಕೊಂಡ್ರು. ಕನ್ನಡ ನಾಡು ಉದಯಿಸಿದ್ರು ಕೂಡ, ಮೈಸೂರು ರಾಜ್ಯ ಅಂತ ಕರೆಸ್ಕೊಂಡ್ರೂ ಕೂಡ ಇವತ್ತಿನವರೆಗೂ ಕೂಡ ಕೆಲವು ಪ್ರದೇಶಗಳು ಅಂದರೆ ಕನ್ನಡ ಮಾತನಾಡ್ತಕ್ಕಂಥ ಜನ ಇರ್ತಕ್ಕಂಥವ್ರು, ಕನ್ನಡ ಭಾಷಾ ಪ್ರದೇಶಗಳು ಕೂಡ ಇನ್ನೂ ಕೂಡ ನಮಗೆ ಸೇರಿಲ್ಲ. ಅಂಥ ಪ್ರದೇಶಗಳು ಯಾವಪ್ಪ ಅಂದರೆ, ಒಂದು ಕಾಸರಗೋಡು ಕೇರಳಕ್ಕೆ ಸೇರಿಕೊಂಡಿದೆ, ಅಲ್ಲಿ ಬಹುಸಂಖ್ಯಾತರು ಕನ್ನಡಿಗರು, ಅದಿನ್ನೂ ಕೂಡ ಸೇರಿಕೊಂಡಿಲ್ಲ. ಎರಡನೇದು ತಾಳುವಾಡಿ, ನೀಲಗಿರಿ, ಹೊಸೂರು, ಈ ಮೂರು ಕೂಡ ತಮಿಳುನಾಡಿನಲ್ಲಿದ್ದಾವೆ. ಬೆಂಗಳೂರಿಗೆ ಹೊಂದ್ಕೊಂಡಿದ್ರು ಕೂಡ ಹೊಸೂರು ಕರ್ನಾಟಕಕ್ಕೆ ಸೇರಿಕೊಂಡಿಲ್ಲ, ಇನ್ನೂ ಕೂಡ ತಮಿಳರ ಅಧೀನದಲ್ಲೇ ಇದೆ. ಮೂರನೇದು ಆಲೂರು, ಆದೋನಿ, ರಾಯದುರ್ಗ, ಮಡಕಸಿರ, ಆಂಧ್ರ, ಇವು ಆಂಧ್ರ ಪ್ರದೇಶದಲ್ಲಿದ್ದಾವೆ. ಇಲ್ಲಿ ಬಹುಸಂಖ್ಯಾತರು ಕನ್ನಡಿಗರು, ಆದರೆ ಇನ್ನೂ ಕೂಡ ಕರ್ನಾಟಕಕ್ಕೆ ಸೇರಿಲ್ಲ. ಜೊತೆಗೆ ಸೊಲ್ಲಾಪುರ, ಜತ್ತ, ಅಕ್ಕಲಕೋಟೆ ಮಹಾರಾಷ್ಟ್ರದಲ್ಲಿದ್ದಾವೆ. ಇಲ್ಲೂ ಕೂಡ ಕನ್ನಡಿಗರೇ ಬಹುಸಂಖ್ಯಾತರು, ಆದರೂ ಕೂಡ ಇವು ನಮಗೆ ಸೇರಿಲ್ಲ.
ಇದೆಲ್ಲದರ ಜೊತೆಗೆ ಇಷ್ಟೆಲ್ಲ ಪ್ರದೇಶಗಳನ್ನು ನಾವು ಕಳೆದುಕೊಂಡಿದ್ರೂ ಕೂಡ ಮತ್ತೊಂದು ಭಾಷಾ ವಿವಾದ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಹುಟ್ಕೊಳ್ತು. ಅದನ್ನು ಬೆಳಗಾವಿ ವಿವಾದ ಅಂತಲೂ ಕೂಡ ಕರಿತೀವಿ. ಇಂದಿಗೂ ಕೂಡ ಬೆಳಗಾವಿ ವಿವಾದವಾಗಿ ಉಳ್ಕೊಂಡಿದೆ. ಈ ಬೆಳಗಾವಿ ವಿವಾದವನ್ನು ಪರಿಹಾರ ಮಾಡಲಿಕ್ಕೆ 1965ರಲ್ಲಿ ಕೇಂದ್ರ ಸರ್ಕಾರ ಮಹಾಜನ್ ಆಯೋಗವನ್ನು ನೇಮಕ ಮಾಡಿತು. ಈ ಮಹಾಜನ್ ಆಯೋಗ ಬೆಳಗಾವಿ ಕರ್ನಾಟಕದಂತಲೂ ಕೂಡ ತಿಳಿಸ್ತು. ಆದರೆ ಇದನ್ನು ಮಹಾರಾಷ್ಟ್ರ ಒಪ್ಪಲಿಲ್ಲ. ಈ ವಿವಾದವನ್ನು ಸುಪ್ರೀಂ ಕೋರ್ಟಿಗೆ ಹೋಯಿತು. ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣಾ ಅಧೀನದಲ್ಲೇ ಇವತ್ತಿಗೂ ಕೂಡ ಇದೆ. 2007ರಲ್ಲಿ ಬೆಳಗಾವಿಯಲ್ಲಿ ವಿಧಾನಸಭಾ ಅಧಿವೇಶನವನ್ನು ನಡೆಸಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತಲೂ ಕೂಡ ಕರ್ನಾಟಕ ಸರ್ಕಾರ ಸಾರಿತು. ಇಷ್ಟೆಲ್ಲದರ ಮಧ್ಯದಲ್ಲೂ ಕೂಡ 1973ರಲ್ಲಿ ಈ ಮೈಸೂರು ಅಂತಕ್ಕಂಥ ರಾಜ್ಯದ ಹೆಸರು ಸಮಂಜಸ ಅಲ್ಲ, ಇದು ಇಡೀ ಮೈಸೂರು ಕನ್ನಡಿಗರೆಲ್ಲರನ್ನು ಕೂಡ ಪ್ರತಿನಿಧಿಸೋದಿಲ್ಲ, ಹಾಗಾಗಿ ಕನ್ನಡಿಗರೆಲ್ಲರನ್ನು ಕೂಡ ಪ್ರತಿನಿಧಿಸತಕ್ಕಂಥ ಒಂದು ಹೆಸರು ಬೇಕು ಅಂತೇಳಿ 1973 ನವೆಂಬರ್ 1ನೇ ತಾರೀಕು ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಈ ಮೈಸೂರು ರಾಜ್ಯ ಅಂತಕ್ಕಂಥ ಹೆಸರನ್ನು ಬದಲಿಸಿ ಕರ್ನಾಟಕ ಅಂತಕ್ಕಂಥ ಪುನರ್ನಾಮಕರಣವನ್ನು ಕೂಡ ಮಾಡಿದರು. ಆದರೂ ಕೂಡ ಕನ್ನಡ ನಾಡು ಕರ್ನಾಟಕ ಸೃಷ್ಟಿಯಾಯಿತು. ಆದರೆ ಕನ್ನಡಕ್ಕೆ ರಾಜಭಾಷೆ ಸ್ಥಾನಮಾನ ಅಂತಕ್ಕಂಥದ್ದು ಸಿಕ್ಕಲಿಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ತಿರಸ್ಕೃತವಾಗ್ತಕ್ಕಂಥ ಪರಿಸ್ಥಿತಿ ಬಂತು. ಇದಕ್ಕೋಸ್ಕರವಾಗಿ 1982ರಲ್ಲಿ ರಾಜ್ಕುಮಾರ್ ನೇತೃತ್ವದಲ್ಲಿ ಗೋಕಾಕ್ ವರದಿಯನ್ನು ಜಾರಿಗೆ ತರುವಂತೆ ಚಳುವಳಿ ಅಂತಕ್ಕಂಥದ್ದು ಕೂಡ ನಡೆಯಿತು. ಇದು ಬೃಹದಾಕಾರವಾಗಿ ನಡೆಯಿತು. ಇದರ ಚಳುವಳಿಯ ಪ್ರತಿಫಲವಾಗಿ 1983 ಫೆಬ್ರವರಿ 19ನೇ ತಾರೀಕು ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಅಂತ ಘೋಷಣೆಯನ್ನು ಕೂಡ ಮಾಡಲಾಯಿತು. ಇದೆಲ್ಲದರ ಜೊತೆಗೆ 2008 ಅಕ್ಟೋಬರ್ 31ನೇ ತಾರೀಕು ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಕೂಡ ಕೊಡಲಾಯಿತು. ನೋಡಿ, ಈ ರೀತಿಯಾಗಿ ಕರ್ನಾಟಕ ಅಂತಕ್ಕಂಥದ್ದು ಛಿದ್ರವಾಯಿತು. ಅದಕ್ಕಿಂತಲೂ ಕೂಡ ಮುಂಚೆ ಭವ್ಯ ಪರಂಪರೆಯನ್ನು ಕೂಡ ಹೊಂದಿತ್ತು. ಈ ಭವ್ಯ ಪರಂಪರೆ ವಿರೋಧಿ ಶಕ್ತಿಗಳು, ವಿದೇಶಿ ಶಕ್ತಿಗಳ ಕುತಂತ್ರಕ್ಕೊಳಗಾಗಿ ಏನಾಯಿತು, ಛಿದ್ರಗೋಯಿತು. ಕನ್ನಡಿಗರಿದ್ರು, ಕನ್ನಡ ಭಾಷೆ ಇತ್ತು, ಕನ್ನಡ ಸಂಸ್ಕೃತಿ ಇತ್ತು, ಆದರೆ ಕರುನಾಡು ಅಂತಕ್ಕಂಥದ್ದು ಇರಲಿಲ್ಲ. ಈ ಕರುನಾಡನ್ನು ಕಟ್ಕೊಳ್ಳಿಕ್ಕೆ ಹೋರಾಟ ಅಂತಕ್ಕಂಥದ್ದು ಕೂಡ ಶುರುವಾಯಿತು. ಈ ಹೋರಾಟ ಯಶಸ್ವಿಯೂ ಕೂಡ ಆಯಿತು. ಹಾಗಾಗಿ ಈ ಏಕೀಕರಣ ಚಳುವಳಿ ಅಂತಕ್ಕಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಚಿರಸ್ಮರಣೀಯವಾಗಿರ್ತಕ್ಕಂಥ ಘಟನೆ. ಸುಮಾರು ಅರ್ಧ ಶತಮಾನ ಈ ಕರ್ನಾಟಕ ಸೃಷ್ಟಿಯಾಗಿ ಉರುಳಿದೆ. ಎಲ್ಲ ರಂಗದಲ್ಲೂ ಕೂಡ ಕರ್ನಾಟಕ ಪ್ರಗತಿ ಸಾಧಿಸ್ತಾ ಇದೆ. ಇಡೀ ಭಾರತದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಅತ್ಯಂತ ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ರಾಜ್ಯ ನಮ್ಮದು, ಮುಂಚೂಣಿಯಲ್ಲಿದೆ. ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಅದರ ಹೆಗ್ಗಳಿಕೆ ನಮಗೆ ಕರ್ನಾಟಕಕ್ಕೆ ಸಲ್ಲಿಸಬೇಕು. ಆದರೆ ಒಂದು ವಿರೋಧಾಭಾಸ ಏನಪ್ಪ ಅಂದರೆ, ಇಷ್ಟೆಲ್ಲ ಹೆಸರು ಬೆಂಗಳೂರಿಗೆ ಸಿಕ್ಕಿದ್ರೂ ಕೂಡ ಇಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರು. ಆದರೂ ಕೂಡ ಕನ್ನಡಿಗರ ಒಂದು ಹೆಸರು ಕೂಡ ಇದೆ. ಕನ್ನಡಿಗರು ಶಾಂತಿ, ಶಿಸ್ತು ಪ್ರಿಯರೆಂಬ ಮಾತು ಕೂಡ ಇದೆ. ಆದರೆ ಏನೇ ಏಕೀಕರಣ ಚಳುವಳಿ ಆದರೂ ಕೂಡ ಕಾನೂನುಬದ್ಧವಾಗಿ ಕರ್ನಾಟಕ ಅಸ್ತಿತ್ವಕ್ಕೆ ಬಂದರೂ ಕೂಡ ಕನ್ನಡದ ಪ್ರಗತಿ ಕನ್ನಡಿಗರಿಂದಲೇ ಮಾತ್ರ ಸಾಧ್ಯ. ಅದು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲೂ ಕೂಡ ಇರಬೇಕು. ಆತ್ಮಗೌರವ ಇರಬೇಕು. ನನ್ನ ಭಾಷೆ ಅಂತಕ್ಕಂಥ ಅಭಿಮಾನ ಇರಬೇಕು. ಈ ಅಭಿಮಾನ ಅಂತಕ್ಕಂಥದ್ದು ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಆತ್ಮಾಭಿಮಾನ, ಗೌರವ ಅಂತಕ್ಕಂಥದ್ದು ಪುಟಿದೇಳ್ತಾ ಇರಬೇಕು. ಆಗ ಕನ್ನಡ ನಾಡು, ನುಡಿ, ಭಾಷೆ, ಸಂಸ್ಕೃತಿ ಎಲ್ಲವೂ ಕೂಡ ಉಳಿತದೆ. ಇಷ್ಟು ಕರ್ನಾಟಕ ಏಕೀಕರಣ ಚಳುವಳಿಯ ವಿವಿಧ ಹಂತಗಳು.